ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಏನ್ ವಿಶೇಷ? ಇನ್ ಸ್ವಲ್ಪ ಹೊತ್ತಲ್ಲಿ ನಾವು ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ಬೇಕು. ಜ್ಞಾಪಕ ಇದೆಯಾ? ಓ ಇವತ್ತಾ? ಇವತ್ತು ಯಾವ ದಿನ ಅನ್ಕೊಂಡಿದ್ದೆ? ನಾಳೆ ಅನ್ಕೊಂಡಿದ್ದೆ. ನಾನು ಇಲ್ಲಿ ಅದನ್ನ ಹ್ಯಾಂಡಲ್ ಮಾಡ್ತೀಯ ಅಂತ ಗೊತ್ತಿದೆ. ನನಗೆ ಇವತ್ತು ತುಂಬಾ ಕೆಲಸ ಇದೆ. ಏನಂದ್ರೆ ಹುಡ್ಕೋದಿಕ್ಕೆ ಯಾವ್ದು ಒಳ್ಳೆ ದಾರಿ ಅಂತ ನಾನು ನೋಡ್ತಾ ಇದ್ದೀನಿ. ತಲೆ ಕೆಡಿಸ್ಕೋಬೇಡ, ರೆಡಿ ಆಗು. ನಂಗೆ ನಿನ್ ಮಾತು ಕೊಡು, ಮತ್ತಿನ್ನೊಂದ್ಸಲ ಈ ತರ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಐ ಪ್ರಾಮಿಸ್. ನೀನ್ ಸುಳ್ಳು ಹೇಳ್ತಿದ್ರೆ ನಂಗೆ ತಕ್ಷಣ ಗೊತ್ತಾಗತ್ತೆ. 1 hour ಅಲ್ಲಿ ಹೊರಡ್ಬೇಕು. ಸರಿ. ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ನನ್ನ ಈ ಫೋಟೋಗ್ರಾಫ್ ಮೇಲೆ ಒಂದು ಆಟೋಗ್ರಾಫ್ ಹಾಕೊಡ್ತೀರಾ ಪ್ಲೀಸ್? ಖಂಡಿತ ಕೊಡು. ನನ್ನ ಮಗ ದೊಡ್ಡ ಫ್ಯಾನ್, ನಿಮ್ಮೆಲ್ಲ ಎಕ್ಸ್ಪಿಡಿಷನ್ ವಿಡಿಯೋಸ್ ನೋಡ್ತಾನೆ. ತಗೊಳ್ಳಿ. ನಾನು ದೊಡ್ಡವನಾದಾಗ ನಿಮ್ಮ ಜೊತೆ ಡೈನೋಸಾರಸ್ ಮಾನ್ಸ್ಟರ್ಸ್ನೆಲ್ಲ ನಾನು ನೋಡಬೇಕು. ಖಂಡಿತ, ನೀನು ದೊಡ್ಡನಾದ್ಮೇಲೆ ಜೊತೆ ಹೋಗಿ ನೀ ಹೇಳ್ದಂಗೆ ಮಾಡೋಣ, ಓಕೆನಾ? ಥ್ಯಾಂಕ್ಸ್. ತುಂಬಾ ಥ್ಯಾಂಕ್ಸ್. ನಾಚ್ಕೋತಾನೆ, ಆದ್ರೆ ತುಂಬಾ ಖುಷಿ ಪಟ್ಟಿದ್ದಾನೆ. ನೀವು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಎಲ್ಲಿದ್ದ ನೀವು? ತುಂಬಾ ಲೇಟ್ ಆಗ್ತಿದೆಯಲ್ಲ. ಹೇ ಸಾರಿ ಕಣೋ, ಲೇಟ್ ಆಯ್ತು. ಎಲ್ಲಿಗೆ ಹೋಗ್ಬೇಕು? ರೂಮ್ 4 ಅಲ್ಲಿ. ಇನ್ನು 15 ನಿಮಿಷದಲ್ಲಿ ಶುರು ಆಗುತ್ತೆ. ಸರಿ, ಈಗಲೇ ಸೆಟಪ್ ಮಾಡ್ತೀನಿ. ನೀವೆಲ್ಲ ಇಲ್ಲಿಗೆ ಬಂದಿರೋದಕ್ಕೆ ನನಗೆ ತುಂಬಾ ಸಂತೋಷ ಇದೆ. ನಿಮಗೂ ಸಂತೋಷ ಆಗಿದೆ ಅನ್ಕೊಂಡಿದ್ದೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರೋಂಥವ್ರ ಬಗ್ಗೆ ನಿಮಗೆ ಗೊತ್ತು ಅಂತ ಅನ್ಕೊಂಡಿದ್ದೀನಿ. ಗ್ಲೆನ್ ಮತ್ತೆ ಲಿಲಿ ದಂಪತಿಗಳು ಇವತ್ತು ನಮ್ಮ ಜೊತೆ ಚರ್ಚೆ ಮಾಡ್ತಾರೆ ತಮ್ಮ ಮುಂದಿನ ಕಾರ್ಯಕ್ರಮದ ಬಗ್ಗೆ. ಸೊ ಪ್ಲೀಸ್ ಗಿವ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಗ್ಲೆನ್ ಅಂಡ್ ಲಿಲಿ. ಇವತ್ತು ನೀವೆಲ್ಲ ಇಲ್ಲಿ ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಮುಂದಿನ ರಿಸರ್ಚ್ ಎಕ್ಸ್ಪಿಡಿಷನ್ ಎಲ್ಲಿರತ್ತೆ ಅಂತ ನೀವೆಲ್ಲ ಯೋಚಿಸ್ತಿದ್ದೀರಾ ಅಂತ ನಂಗೆ ಗೊತ್ತು. ಏಲಿಯನ್ಸ್, ವಿಚಿತ್ರವಾದ ಬೆಳಕು, ನಿಗೂಢವಾಗಿ ಜನ ಕಣ್ಮರೆ ಆಗೋದು, ದೈತ್ಯಗಳು. ನೀವಿವಾಗ ನೋಡ್ತಾ ಇರೋ ಜಾಗ ಮೌಂಟ್ ಆಡಮ್ಸ್. ಈ ಬೆಟ್ಟ ಬೆಳಕಿನ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಹೆಸರುವಾಸಿ. ಬೆಟ್ಟದಲ್ಲಿ ಹೈಕಿಂಗ್ಗೆ ಅಂತ ಹೋದಾಗ ಈ 2 ಜೋಡಿಗಳು ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಈ ವ್ಯಕ್ತಿ ಕಾರ್ ಓಡಿಸ್ಬೇಕಾದ್ರೆ ಇದನ್ನ ನೋಡಿದ್ದಾರೆ. ಈ ರೈತ ಸಂಜೆ ಹೊತ್ತು ತೆಗ್ದಿರೋಂತ ಫೋಟೋ ಇದು. ಬೆಟ್ಟದ ಮೇಲೆ ಬೆಳಕು ಕಂಡ 1 ಗಂಟೆ ನಂತರ ತೆಗ್ದಿರೋ ಫೋಟೋ ಇದು. ವಿಶೇಷ ಏನು ಅಂದ್ರೆ ಕೆಂಪು ಬೆಳಕು ಕಾಣಿಸ್ಕೊಂಡ್ಮೇಲೆ ಈ ಪ್ರಾಣಿ ಕಾಣಿಸ್ಕೊಂಡಿದೆ ಅಂತ ಎಲ್ಲರೂ ರಿಪೋರ್ಟ್ ಮಾಡಿದ್ದಾರೆ. ಇದು ನೋಡಿ, ಕೆಲವು ಥಿಯರಿಗಳು ಇದಕ್ಕೆ ಉತ್ತರ ಕೊಡಕ್ಕೆ ಪ್ರಯತ್ನ ಪಟ್ಟಿವೆ. ಈ ಬೆಳಕಿಗೂ ಪ್ರಾಣಿಗಳಿಗೂ ಏನೋ ಸಂಬಂಧ ಇದೆ ಅಂತ ಕಣ್ಣಾರೆ ಕಂಡಂತ ಜನಗಳ ಕತೆಗಳನ್ನ ಹೇಳಿದೀನಿ, ಫೋಟೋಸ್ ಕೂಡ ತೋರಿಸಿದೀನಿ. ನಮ್ಗೆ ಕೊಟ್ಟಂತ ಸಮಯ ಈಗ ಮೀರ್ ಹೋಗಿದೆ. ಕೊನೆ ಪಕ್ಷ 1 ಪ್ರಶ್ನೆಗಾದ್ರೂ ಉತ್ತರ ಕೊಡ್ಬೋದು ಅನ್ಸುತ್ತೆ. ನೀವು ಕೇಳಿ. ನೀವು ಯಾವಾಗ ಶುರು ಮಾಡ್ತಾ ಇದ್ದೀರಾ? ಬೆಟ್ಟದಲ್ಲಿ ಎಷ್ಟು ದಿನ ಇರಬೇಕು ಅನ್ಕೊಂಡಿದ್ದೀರಾ? ಹೌದು, ನಿಜ ಹೇಳಬೇಕು ಅಂದ್ರೆ ನಾಳೆ ಹೊರಡ್ತಾ ಇದ್ದೀವಿ. ಮತ್ತೆ ನಾವಲ್ಲಿ 3 ದಿನ ಇರ್ತೀವಿ. ಜೊತೆಗೆ ನಾವು ಕ್ಯಾಮ್ರಾ ಟ್ರ್ಯಾಪ್ಸ್ ತಗೊಂಡು ಹೋಗಿ ಒಂದಿಷ್ಟು ಫುಟೇಜ್ನ ನಾವು ಶೂಟ್ ಮಾಡ್ಕೊಂಡು ಬರ್ತೀವಿ. ಮತ್ತೆ ಅದರಿಂದಾಗಿ ನಮಗೆ ಕೆಲವೊಂದಿಷ್ಟು ಸಾಕ್ಷಿಗಳು ಸಿಗ್ಬೋದು. ಮತ್ತೆ ನಮ್ಮ ಜೊತೆಗೆ ನಮ್ಮ ಟೀಮಲ್ಲಿ ಬ್ಲೇಕ್ ಅನ್ನೋ ಕ್ಯಾಮ್ರಾಮನ್ ಇದ್ದಾರೆ. ಇವ್ರ ಜೊತೆಗೆ ಮತ್ತೊಂದಷ್ಟು ಜನ ಟೆಕ್ನಿಷಿಯನ್ಸ್ ಬರ್ತಾ ಇದ್ದಾರೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಗ್ತಾ? ದಯವಿಟ್ಟು ಕ್ಷಮಿಸಿ, ನಮಗೆ ಸಮಯ ಮೀರ್ತಾ ಇದೆ. ಏನೇ ಪ್ರಶ್ನೆಗಳಿದ್ರು ನಮ್ಮ ಬೂತಿಗೆ ಬಂದು ಕೇಳ್ಬೋದು. ನೀವೆಲ್ಲ ಇಲ್ಲಿಗೆ ಬಂದು ನಮ್ಮ ಮಾತು ಕೇಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು. ಪ್ರೆಸೆಂಟೇಷನ್ ಇಷ್ಟ ಆಯ್ತಾ? ಹೌದು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಹಾಯ್, ನಮ್ಮ ಅಂಕಲ್ ಮನೆ ಇರೋದು ಮೌಂಟ್ ಆಡಮ್ಸ್ ಅಲ್ಲೇ. ನಿಮಗೆ ಬೇಕು ಅಂದ್ರೆ ಅವರು ಗೈಡ್ ಆಗಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸರಿ ಆಯ್ತು, ನನ್ನ ಹೆಸರು ಲೂಯಿಸ್. ಅವ್ರ ನಂಬರ್ ಬರ್ಕೊಡ್ತೀನಿ. ಲೂಯಿಸ್, ಥ್ಯಾಂಕ್ ಯು ಸೋ ಮಚ್. ಸರಿ, ಅವ್ರನ್ನ ಹೋಗಿ ಮೀಟ್ ಮಾಡಿ ಮತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್. ನಾನು ನಿಮ್ಮೆಲ್ಲ ಬುಕ್ಗಳು ಓದ್ತೀನಿ, ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಸೋ ಮಚ್. ಆರಾಮಿದ್ಯಾ? ಇಲ್ಲ, ನಾನು ದಾರಿಗಳನ್ನ ಹುಡುಕ್ತಾ ಇದ್ದೀನಿ. ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಇಲ್ಲಿ ನೋಡು, ಒಳಗೆ ಹೋಗಿ ಇಲ್ಲೂ ದಾರಿ ಇಲ್ಲ, ಇಲ್ಲೂ ದಾರಿ ಇಲ್ಲ, ಕ್ಲೋಸ್ ಆಗಿದೆ. ಏನು ಆಗಲ್ಲ, ಯೋಚನೆ ಮಾಡಬೇಡ. ಅಂಕಲ್ಗೆ ಕಾಲ್ ಮಾಡು ಸಾಕು. ಯಾರು ಹೇಳೋ? ಅದೇ ಲೂಯಿಸ್ ಬಂದ್ ನಂಬರ್ ಕೊಟ್ನಲ್ಲ, ಆ ಅಂಕಲ್. ಏನಾದ್ರೂ ಹೆಲ್ಪ್ ಬೇಕಂದ್ರೆ ಮಾಡ್ತಾರೆ.
ಹೌದು, ಸದ್ಯಕ್ಕೆ ಈಗ ಅವ್ರೊಬ್ಬರೇ ನಮಗೆ ಸಹಾಯ ಮಾಡೋಕ್ಕಾಗೋದು ಅನ್ಸುತ್ತೆ. ಬೆಳಿಗ್ಗೆ ಫಸ್ಟ್ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ಓಕೆ. ಆದರೆ ಅವರು ನಿಜವಾಗ್ಲೂ ದಾರಿಗೆ ಕರ್ಕೊಂಡು ಹೋದ್ರು ಕೂಡ ಏನು ಅಂದರೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಏನು ಆಗಲ್ಲ, ಟೆನ್ಷನ್ ಆಗಬೇಡ. ನೀನು ಇಲ್ಲದೆ ನಾನು ಹೇಗಿರ್ತಿದ್ನೋ ಏನೋ. ದೇವದಾಸ್ ಥರ ಒಂಟಿ ಇರ್ತಿದ್ದೆ. ಗುಡ್ ನೈಟ್. ಗುಡ್ ನೈಟ್. ಗುಡ್ ಮಾರ್ನಿಂಗ್. ಎಲ್ಲಿ ನಮ್ಮ ಚೋಟು? ಅವ್ನು ಬರ್ತಿಲ್ವಾ? ಹೌದು, ನಾವಿವಾಗ ಅವ್ರ ಮನೆಗೆ ಹೋಗಿ ಅಲ್ಲಿಂದ ಅವನ್ನ ಪಿಕ್ ಮಾಡಬೇಕು. ಮತ್ತೆ ಏನು ವಿಷಯ ಗೊತ್ತಾ, ಅವನ ತಂಗಿ ಕೂಡ ಬರ್ತಾ ಇದ್ದಾಳೆ. ಓ ಸರಿ. ನಾವು ಆದಷ್ಟು ಬೇಗ ಹೊರಡ್ಬೇಕು, ಎಲ್ಲರೂ ಕೋಪ ಮಾಡ್ಕೋತಾರೆ. ಸರಿ, ನಿಮ್ಮ ಲಗೇಜ್ ಎಲ್ಲ ತಗೊಂಡಾಯ್ತಾ? ಸರಿ ಆಯ್ತು, ಆಮೇಲೆ ಸಿಗ್ತೀವಿ. ಸರಿ ಆಯ್ತು. ಹೇ ಥಾಮಸ್. ಏನ್ ಗುರು ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಗುರು ಲೇಟ್ ಆಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದ್ದೀನಿ. ಲೇಟ್ ಲತೀಫ್ ಅಂತ ಹೆಸರಿಟ್ಟ. ಸರಿಯಾಗಿ ಹೇಳ್ದೆ ಬಿಡು. ನಿನ್ ಕೆಲ್ಸ ನೀನ್ ಮಾಡ್ಕೊಳಕ್ ಆಗಲ್ವಾ? ತವರಿಗೆ ಬಾತಂಗಿ ನೀನೇ ಮಾಡ್ಕೊ. ಯಾರಾದ್ರೂ ಸ್ನಾನ ಮಾಡೋ ಹೋಗಿದ್ರೆ ಬೇಗ ಮಾಡ್ಕೊಳ್ಳಿ, ಸರಿನಾ? ಇಲ್ಲ, ನಾ ಮಾಡಲ್ಲ. ಏಲಿಯನ್ಸ್ ಕೈ ಸಾಯೋದಕ್ಕೂ ಮುಂಚೆ ನೀವು ಸ್ನಾನ ಮಾಡ್ಕೊಳ್ಳಿ ಬೇಕಾದ್ರೆ. ನಿನ್ ಯಾಕೆ ಅದು ಹಿಡ್ಕೊಳ್ಳಲ್ಲ? ಸಿಂಪಲ್, ನಾನಂತೂ ಸ್ನಾನ ಮಾಡಲ್ಲ, ಗಬ್ಬು ವಾಸನೆ ಹೊಡಿತಿರ್ತೀನಿ. ಏಲೇನು ಥೂ ಕೊಳಕಾಗೋರು ತೊಟಾಗತ್ತೆ ಅಷ್ಟೇ. ನನ್ ಪ್ರಾಣದ ಮೇಲೆ ನಂಗೆ ಪ್ರೀತಿ ಇದೆಯಪ್ಪ, ಸೊ ಹೇ ಬಾ, ಇಬ್ರು ಒಟ್ಟಿಗೆ ಸ್ನಾನ ಮಾಡೋಣ, ನೀರು ಉಳಿಸ್ಬೋದು. ಟೈಮ್ ಏನೋ ಉಳಿಯತ್ತೆ, ಬಟ್ ನೀರ್ ತುಂಬಾ ಖಾಲಿ ಆಗತ್ತೆ. ಯಾರಾದ್ರೂ ನನ್ನ ಜೊತೆಗೆ ಸ್ನಾನ ಮಾಡೋದಕ್ಕೆ ಇಷ್ಟಪಡ್ತೀರಾ? ನೀನ್ ಬರ್ತೀಯಾ? ಫಸ್ಟ್ ರ್ಯಾಂಕ್ ರಾಜು. ಕೋಟಿ ಕೊಟ್ಟರು ಬರಲ್ಲ ಗುರು. ಹೋಗ್ಲಿ ಬಿಡು, ನಿಂಗೆ ಲಾಸು. ಹೌದು ಬಿಡಪ್ಪ. ನೋಡು, ನಾನಿವಾಗ ಸನ್ಸೆಟ್ ನೋಡಕ್ ಹೋಗ್ತಾ ಇದ್ದೀನಿ. ಬೇಗ ಬರ್ತೀನಿ. ಇರು, ನಾನು ಬರ್ತೀನಿ. ಹಾಂ ಓಕೆ. ಇನ್ನು 30 ನಿಮಿಷದಲ್ಲಿ ನಿನ್ನ ಇಂಟರ್ವ್ಯೂಗೆ ರೆಡಿ ಆಗಬೇಕು. ಎದ್ದಳಲೇ. ಅಯ್ಯೋ ದೇವ್ರೆ. ಹೇ, ಇನ್ನೊಂದು ಗಂಟೆಲಿ ನಾವು ವಾಪಸ್ ಬರ್ತೀವಿ, ಆಯ್ತಾ? ಓಕೆ. ಎದ್ದೇಳು, ನಾವೀಗ ಹೊರಡಬೇಕು. ಫಸ್ಟ್ ಯಾರು? ರಿಚರ್ಡ್ ಮನೆಗೆ ಹೋಗ್ತಿದ್ದೀವಿ. ಹೌದು, ರಿಚರ್ಡ್. ಫಸ್ಟ್ ಇಂಟರ್ವ್ಯೂ ಮಾಡ್ಬೇಡ, ಬರ್ತಾ ದಾರಿನಲ್ಲಿ ಮೌಂಟೇಜಸ್ ತಗೊಳ್ಳೋಣ. ಓ, ಹೇಗಿದ್ದೀರಾ? ಹಾಯ್. ಒಳಗೆ ಬನ್ನಿ. ಥ್ಯಾಂಕ್ಸ್. ಹಾಯ್. ಓ, ಇಲ್ಲಿ ಕೂತ್ಕೊಳ್ಳಿ. ಸ್ವಲ್ಪ ಗಲೀಜಾಗಿದೆ, ವಯಸ್ಸಾಯ್ತಲ್ವಾ, ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ.
ಇದು ನಿಮ್ಮನೇನೆ ಅನ್ಕೊಳ್ಳಿ. ಹಾಗಂತ ಪಾಲ್ ಕೇಳಬೇಡಿ. ಏನಾದರೂ ಡ್ರಿಂಕ್ ತಗೋತೀರಾ? ಇಲ್ಲ 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 ಪರವಾಗಿಲ್ಲ ಬಿಡಿ. ನಂಗೆ ಬಿಯರ್ ಕೊಡಿ. ತಗೊಳ್ಳಿ. ಥ್ಯಾಂಕ್ಸ್. ಬೆಳಿಗ್ಗೆ ಕುಡಿಯೋ ಮಜಾನೇ ಬೇರೆ. ನನಗೆ ಬಿಯರ್ ಇಲ್ದೇನೆ ದಿನನೇ ಶುರು ಆಗಲ್ಲ. ಒಂದು ಕೇಸಲ್ಲಿ 24 ಬಿಯರ್ ಇರುತ್ತೆ, ದಿನಕ್ಕೆ 24 ಗಂಟೆ ಇರುತ್ತೆ. ದೇವ್ರ ಲೆಕ್ಕ ಚೆನ್ನಾಗಿದೆ ಅಲ್ಲ? ಓಹ್, ಇದನ್ನ ಇಲ್ಲಿ ಫಿಕ್ಸ್ ಮಾಡ್ತೀನಿ, ಓಕೆನಾ? ನಾವೀಗ ಇಂಟರ್ವ್ಯೂ ಶುರು ಮಾಡೋಣ. ಇವಾಗ ಶುರು ಮಾಡ್ಬೋದು. ಸರಿ ಆಯ್ತು. ಬೆಟ್ಟದ ಪಕ್ಕದಲ್ಲಿ ವಾಸ ಮಾಡ್ತಾ ಇರೋಂಥ ರಿಚರ್ಡ್ ನಮ್ಮ ಜೊತೆ ಇದ್ದಾರೆ. ಇವಾಗ ನಮ್ಮ ಜೊತೆ ಒಂದಿಷ್ಟು ವಿಷಯಗಳನ್ನ ಹಂಚ್ಕೊಳ್ತಾ ಇದ್ದಾರೆ. ಮೌಂಟ್ ಆಡಮ್ಸ್ ಸುತ್ತಮುತ್ತ ನಡೀತಾ ಇರುವಂತ ವಿಚಿತ್ರ ಏಲಿಯನ್ಸ್ಗಳ ಬಗ್ಗೆ. ರಿಚರ್ಡ್, ಇಲ್ಲಿದು ಹಿಸ್ಟ್ರಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಓಹ್, ನಾನು ಹುಟ್ಟು ಬೆಳೆದಿದ್ದೇ ಇಲ್ಲಿ. ನಾನು ಹುಟ್ಟೋ 1 ತಿಂಗಳಿಗೆ ಮುಂಚೆ ನಮ್ಮ ತಂದೆ ಇದನ್ನ ಕೊಂಡ್ಕೊಂಡ್ರು. ಮತ್ತೆ UFO ಕಥೆಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಓಹ್, ತುಂಬಾನೇ UFOs ಮತ್ತು ಲೈಟ್ಸ್ ಕಾಣುತ್ತೆ. ಇಲ್ಲ, ಅದರಿಂದೇನು ತೊಂದರೆ ಆಗಿಲ್ಲ. ಕೆಂಪು ಲೈಟ್ ಬರುತ್ತಲ್ಲ, ಆವಾಗಲೇ ಅಪಾಯ ನೋಡಿ. ಬೆಟ್ಟದಲ್ಲಿ ಹಾರಾಡೋ ವಸ್ತುಗಳೆಲ್ಲ ಏನು ಪ್ರಾಬ್ಲಮ್ ಆಗಲ್ಲ. ನಮ್ಮ ತಂದೆ ಹೇಳ್ತಿದ್ರು, ಪ್ರಾಬ್ಲಮ್ ಯಾವಾಗಂದ್ರೆ ಬೆಳಕು ಕೆಂಪು ಬಣ್ಣ ಆದಾಗ, ಅವಾಗ ತುಂಬಾ ಅಪಾಯ ಆಗುತ್ತೆ. ಅಂದ್ರೆ ರೆಡ್ ಲೈಟ್ ಜನರ ಮೇಲೆ ದಾಳಿ ಮಾಡುತ್ತಾ ಅಥವಾ? ಇಲ್ಲ, ರೆಡ್ ಲೈಟ್ ಇಂದ ಬರೋದು ದಾಳಿ ಮಾಡುತ್ತೆ. ಪ್ರಾಣಿಗಳು ಏಲಿಯನ್ಸು ಗೊತ್ತಿಲ್ಲ, ಒಂದೆರಡು ರಾತ್ರಿ ಹೊರಗೆ ಬಂದು ಓಡಾಡ್ತಿರುತ್ತೆ. ಅದು ಪ್ರಾಣಿಗಳನ್ನ ಕೊಲ್ಲುತ್ತೆ, ಮನುಷ್ಯರನ್ನು ಕೊಲ್ಲುತ್ತೆ. ಅದ್ರ ಮೇಲೆ ನಾವು ಒಂದು ಕಣ್ಣಿಡಬೇಕು. ಈ ರೆಡ್ ಲೈಟ್ಗಳು ಯಾವಾಗ ಕಾಣಿಸ್ಕೊಳ್ಳುತ್ತೆ? ಅದು ಹಾಗೆ ಹೇಳಕ್ಕಾಗಲ್ಲ. ವರ್ಷಕ್ಕೊಂದ್ಸಲ ಅವುಗಳು ಬಂದು ಹೋಗ್ತಾ ಇರುತ್ತೆ. ನಾವಿಲ್ಲಿ ಒಂದು ಕಣ್ಣು ಇಟ್ಟಿರ್ತೀವಿ. ಯಾರಿಗಾದ್ರೂ ಬೆಳಕು ಕಾಣಿಸ್ತು ಅಂತಂದ್ರೆ ಒಬ್ರಿಗೊಬ್ರು ಇನ್ಫಾರ್ಮ್ ಮಾಡ್ಕೊಳ್ತೀವಿ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಿರ್ತೀವಿ, ಬಾಯಿಗೂ ಹಾಕೋತಿರ್ತೀವಿ. ಈ ರೆಡ್ ಲೈಟ್ಸ್ ಏನಿದೆ ಯಾವಾಗ ಕಾಣಿಸ್ಕೊಳ್ಳುತ್ತೆ ಅಂತ ಅಂದಾಜು ಮಾಡ್ಬೋದಾ? ಹೌದು. ಈ ಊರಲ್ಲಿ ಒಬ್ರು ಗೊತ್ತಿದೆ, ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನನಗಿನ್ ಚೆನ್ನಾಗಿ ಗೊತ್ತು. ಹಾಗಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನ ನಮ್ಗೆ ಕೊಡ್ಬೋದಾ? ನಾವು ಅವ್ರ ಹತ್ರ ಮಾತಾಡ್ಕೋತೀವಿ. ಖಂಡಿತ. ಅವ್ರದ್ದು ಇಲ್ಲೇ ಪಕ್ಕದಲ್ಲೇ ಮನೆ ಇರೋದು. ಇವಾಗ ಹೋಗಿ ಸಿಗ್ತಾರೆ. ಒಳ್ಳೇದಾಯ್ತು. ಸರಿ. ಇನ್ನೇನಾದ್ರೂ ಪ್ರಶ್ನೆ ಇತ್ತಾ? ನಿಮ್ಗೆ ಬೇಕಿರೋ ಮಾಹಿತಿ ಕೊಟ್ಟಿದ್ದೀನಿ ಅನ್ಸುತ್ತೆ. ಮುಂದೆ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ. ಇಲ್ಲ ಸಾಕು. ತುಂಬಾ ಒಳ್ಳೆ ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದೀರಾ. ಹೌದಾ? ಖುಷಿ ಆಯ್ತು. ಥ್ಯಾಂಕ್ಸ್. ಥ್ಯಾಂಕ್ ಯು. ಓಕೆ. ಸಂದರ್ಶನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಪರವಾಗಿಲ್ಲ. ಥ್ಯಾಂಕ್ ಯು. ನನಗೆ ಗೊತ್ತಿರೋದು ನಿಮ್ಗೆ ಹೇಳಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ಹೆಲ್ಪ್ ಆಯ್ತು. ಅಂಕಲ್, ಬಿಯರ್ಗೆ ಥ್ಯಾಂಕ್ಸು. ನೀನು ನಂಬ್ತಾರನೆ. ನನ್ನ ಮಾತು ಕೇಳಿ ಹುಷಾರಾಗಿರಿ. ಇದನ್ನೆಲ್ಲ ನೀವು ನಂಬ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅದು ನಿಜವಾಗ್ಲೂ ಡೇಂಜರಸ್ ಆಗಿದೆ. ಓಕೆ ಅಂಕಲ್, ಥ್ಯಾಂಕ್ ಯು ವೆರಿ ಮಚ್. ಬಾಸ್, ಇವಾಗ ಎಲ್ಲಿಗೆ? ಅವ್ರು ಹೇಳಿದ್ರಲ್ಲ ಅವ್ರ ಮನೆಗೆ ಹೋಗೋಣ ಬಾ. ಇವಾಗ ಅವ್ರ ಮನೆ ಅಲ್ಲಿರೋದು ಅನ್ಸುತ್ತೆ, ನೋಡೋಣ ಬಾ. ಆ ಕಡೆ ಹೋಗೋಣ. ಸರಿ ಆಯ್ತು, ಹೋಗೋಣ ಬನ್ನಿ. ಹೇಳಿ. ಹಾಯ್. ಏನ್ ವಿಷಯ ಬಂದಿದ್ದು? ರಿಚರ್ಡ್ ಅವ್ರು ನಮ್ಮನ್ನ ಇಲ್ಲಿ ಕಳ್ಸಿದ್ರು. ಬೆಟ್ಟದ ಮೇಲೆ ಬೆಳಕು ಬರೋ ಬಗ್ಗೆ ನೀವು ನಮಗೆ ಹೇಳ್ತೀರಾ ಅಂತ ಅವ್ರು ಹೇಳಿ ಕಳ್ಸಿದ್ರು. ಹೌದು. ಬನ್ನಿ 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 ಒಳಗೆ. ಥ್ಯಾಂಕ್ಸ್. ಥ್ಯಾಂಕ್ಸ್. ಇದನ್ನ ನೋಡೋದಕ್ಕೆ ಖುಷಿ ಪಡ್ತೀರಾ? ಸಿಕ್ತು. ಮುಂದೆ ಯಾವಾಗ ಲೈಟ್ ಕಾಣಿಸುತ್ತೆ ಅಂತ ಗುರ್ತು ಮಾಡಿದ್ದೀನಿ. ಇವತ್ತೇನು ತಾರೀಕು? ಇವತ್ತು 2ನೇ ತಾರೀಕು ಅನ್ಸುತ್ತೆ. ಇಲ್ಲಿ ನೋಡಿ, ಈ ಗುರುತಿನ ಪ್ರಕಾರ ಇವತ್ತು ರಾತ್ರಿ ಬೆಟ್ಟದಲ್ಲಿ ರೆಡ್ ಲೈಟ್ ಬರುತ್ತೆ. ಸೊ ಬಹುಶಃ ಸುಮಾರು 50% ಚಾನ್ಸ್ ಇರ್ಬೋದು. ಟ್ರೈ ಮಾಡಿ ನೋಡೋಣ ಅನಿಸ್ತಿದೆ. ನೀವು ನಮ್ಮ ಜೊತೆ ಬರ್ತೀರಾ? ನೀವು ಬಂದರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ.
ಹೌದಾ? ಹಾ ಸಖತ್ತಾಗಿರುತ್ತೆ. ಹೈವೇ 141 ನಲ್ಲಿ ಫಾರೆಸ್ಟ್ ಆಫೀಸ್ ಇದೆ ಅಂತ ಗೊತ್ತಾ? ಹಾ ಹೌದು, ನಂಗೆ ಗೊತ್ತಿದೆ. ಸರಿ, ಹೊರಡೋಕ್ಕೂ ಮುಂಚೆ ಆಫೀಸರ್ನ ಅಲ್ಲೇ ಮೀಟ್ ಮಾಡ್ತಿರೋದು. ಮಧ್ಯಾಹ್ನ 2 ಗಂಟೆಗೆ ಬಂದ್ಬಿಡಿ. 15 ನಿಮಿಷದಲ್ಲಿ ನಮ್ಗೆ ಇನ್ನೊಂದು ಇಂಟರ್ವ್ಯೂ ಇದೆ. ನಾವೀಗ ಡೆಬ್ಬಿ ಅವ್ರ ಮನೆಗೆ ಹೋಗಬೇಕು. ಸರಿ ಆಯಿತು. ಹಾಂ ಸರಿ ಹೋಗೋಣ. ಆದರೆ ಇಲ್ಲಿ ಇದು ನನ್ನ ನಂಬರ್. ಇನ್ ಕೇಸ್ ಕಾಲ್ ಮಾಡಬೇಕಂದ್ರೆ ಮಾಡಿ. ಸರಿ ಆಯಿತು. ಥ್ಯಾಂಕ್ ಯು. ಥ್ಯಾಂಕ್ ಯು ವಿಲಿಯನ್. ಆಲ್ ರೈಟ್, ಯು ವೆಲ್ಕಮ್. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಥ್ಯಾಂಕ್ಸ್. ಸರಿ. ಓಕೆ, ನೀವು ರೆಡಿ ಇದ್ದೀರಾ? ಓಹ್ ಸರಿ, ಹಾಗಿದ್ರೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮೌಂಟ್ ಆಡಮ್ಸಲ್ಲಿ ಏನು ನಡೀತದೆ ಅಂತ ನಿಮ್ಗೆ ಅನ್ಸುತ್ತೆ? ಹಾ ಹೇಳ್ತೀನಿ, ರಾಕ್ಷಸರ ಕೆಲ್ಸ, ಇನ್ನೇನಿಲ್ಲ. ನೀವೇನ್ ಹೇಳ್ತಿದ್ದೀರಾ ಅರ್ಥ ಆಗ್ತಿಲ್ಲ. ಇದ್ ನಿಮಗ್ ಪೂರ್ತಿ ಅರ್ಥ ಆಗತ್ತೆ ಅಂತ ನಂಗೆ ಅನ್ಸಲ್ಲ. ಆದ್ರೆ ನಿಮ್ಗೆ ಅರ್ಥ ಆಗೋ ರೀತಿ ನಾನೇನೋ ತೋರಿಸ್ತೀನಿ. ಭೂಮಿಯಿಂದ ಮೇಲಕ್ಕೆ ಮತ್ತೊಂದು ದೈತ್ಯ ಬರೋದನ್ನ ನಾನ್ ನೋಡ್ದೆ. 2 ಕೊಂಬಿದ್ದು ಭೀಕರವಾಗಿತ್ತು. ತನ್ನ ಪೂರ್ವಜ ದೈತ್ಯಕ್ಕಿದ್ದ ಎಲ್ಲ ಶಕ್ತಿಯನ್ನ ಇದು ಹೊಂದಿದ್ದು ತನ್ನ ಪೂರ್ವಜನನ್ನು ಪೂಜಿಸಲು ಭೂಮಿಯ ಮೇಲೆ ಆತಂಕವನ್ನು ಎಬ್ಬಿಸುತ್ತದೆ. ಆ ರೀತಿ ಮಾಡಲು ತನ್ನ ಅತೀಂದ್ರಿಯ ಶಕ್ತಿಗಳಿಂದ ಆಕಾಶದಿಂದ ಭೂಮಿಯ ಮೇಲೆ ಬೆಂಕಿಯನ್ನು ಉಗುಳುತ್ತದೆ. ನಾನೇನ್ ಹೇಳ್ದೆ ಅಂತ ಈಗ ಅರ್ಥ ಆಯ್ತಾ? ಬೆಟ್ಟದ ಮೇಲೆ ಏನ್ ದೈತ್ಯರು ಮತ್ತು ರಾಕ್ಷಸರು ಕಾಣಿಸ್ತಿದ್ದಾರೆ, ಮತ್ತೆ ಆ ಬೆಂಕಿನ ನೀವು ರೆಡ್ ಲೈಟ್ಸ್ ಅಂತ ಹೇಳ್ತಿದ್ದೀರಾ? ಹೌದು ಹೌದು, ಸರಿಯಾಗಿ ಹೇಳಿದ್ರಿ. ಓ, ಇನ್ನೊಂದಿದೆ, ಹೇಳ್ತೀನಿ. 1 ನಿಮಿಷ, ಇದನ್ನ ಓದ್ ಹೇಳ್ತೀನಿ. ನಾವು ಯುದ್ಧ ಮಾಡುವುದು ಮಾನವರ ಜೊತೆ ಮಾತ್ರ ಅಲ್ಲ, ಈ ಜಗತ್ತಿನ ಅನ್ಯಾಯ ಮತ್ತು ಪಾಪ ಕರ್ಮಗಳ ವಿರುದ್ಧ, ನಾಯಕರಲ್ಲಿರುವಂತ ಆಧ್ಯಾತ್ಮಿಕ ಕೊರತೆಯ ವಿರುದ್ಧ. ಪ್ರಪಂಚದಲ್ಲಿ ಧಾರ್ಮಿಕ ಯುದ್ಧಗಳಾಗ್ತಿರೋದು ನಿಮಗೆ ಗೊತ್ತಿದೆ ಅಲ್ವಾ? ಆದರೆ ನಿಮ್ಮ ಮಗಳು ಕೂಡ ಆ ಜೀವಿನ ನೋಡಿದ್ರು ಅಂತ ನೀವು ಹೇಳಿದ್ರಲ್ಲ. ಅವು ರಾಕ್ಷಸರು. ಅಲ್ಲಿ ಮರಗಳಿರೋ ಹತ್ರ ನಾವು 3 ರಾಕ್ಷಸರನ್ನ ನೋಡಿದ್ವಿ. ಆಗಿನ್ನೂ ಸೂರ್ಯ ಮುಳುಗ್ತಿತ್ತು. ಅವು ರಾಕ್ಷಸರು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವುಗಳ ಕಣ್ಣುಗಳು ನರಕದ ಜ್ವಾಲೆ ತರ ಉರಿತಾ ಇದ್ವು. ನಿಮ್ಮ ಮಗಳ ಜೊತೆ ನಾವು ಮಾತಾಡ್ಬೋದಾ? ರೂಬಿ ಜೊತೆಗ? ಅವಳು ಹೊರಗೆ ಪ್ರಾಣಿಗಳನ್ನ ನೋಡ್ಕೋತಿದ್ದಾಳೆ. ಬನ್ನಿ. ಹಾಯ್ ಗಾಯ್ಸ್, ನೀವು ಡಿಮನ್ ಹಂಟರ್ಸ್ ಅಲ್ವಾ? ನಾನು ಬ್ಲೇಕ್. ಹಾಯ್, ನಾನು ಗ್ಲೆನ್. ಹಾಯ್, ಹೇಗಿದ್ದೀರಾ? ನೀವು ಪ್ರಾಣಿ ನೋಡಿದಿರಿ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರು. ಅದ್ರ ಬಗ್ಗೆ ನೀವೇನಾದ್ರೂ ನಮ್ಗೆ ಮಾಹಿತಿ ನೀಡ್ಬೋದಾ? ಖಂಡಿತ. ಅದು ಅಲ್ಲಿತ್ತು, ಮತ್ತೆ ಅಲ್ಲಿ 3 ಇದ್ವು, ಜೊತೆಗೆ ಓಡ್ತಿದ್ವು, ದೊಡ್ಡದಾಗಿದ್ವು, ಕೆಂಪು ಕಣ್ಣಿತ್ತು. ಅಷ್ಟೇ ನಂಗೆ ನೆನ್ಪಿರೋದು. ರೂಬಿ, ನೀವ್ ಆ ಪ್ರಾಣಿನ ಒಂದೇ ಸಲ ನೋಡಿದ್ದಾ? ಇಲ್ಲ, ತುಂಬಾ ಸಲ ನೋಡಿದ್ದೀನಿ. ಅಲ್ಲಿ ಬೆಟ್ಟದ ಮೇಲೆ ಕೆಂಪು ಲೈಟ್ ಆಫ್ ಆದಾಗೆಲ್ಲ ಅವು ಇಲ್ಲಿಗೆ ಬರುತ್ತವೆ. ನೀವು ಕೊನೆ ಬಾರಿ ಅದನ್ನ ನೋಡಿದ್ ಯಾವಾಗ? ನಾನ್ ಕೊನೆ ಸಲ ನೋಡಿ 1 ವರ್ಷ ಆಗ್ತಾ ಬಂತು. ಅಲ್ಲಿ ಏನೋ ಮಾಡಿದ್ದಾರೆ ಅಂತ ಕಾಣುತ್ತೆ. ಅಂದ್ರೆ ಅಲ್ಲಿ ಬೆಟ್ಟದ ಮೇಲೆ ಬುಲ್ಡೋಸರ್ಸು ಅದನ್ನೆಲ್ಲ ತಗೊಂಡ್ ಬಂದಿದ್ರು. ಅದಕ್ಕೆ ಇನ್ನು ಕೆಂಪ್ ಲೈಟ್ ಇರುತ್ತೆ, ಆದ್ರೆ ಆ ಥರದ್ದೆಲ್ಲ ಹೊರಗೆ ಬರ್ತಾ ಇಲ್ಲ. ಸರಿ, ನಾವೀಗ ಹೊರಡಬೇಕು. ನಿಮ್ಮಿಂದ ಒಳ್ಳೆ ಮಾಹಿತಿನೇ ಸಿಕ್ತು, ಅದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ರೂಬಿ. ತೊಂದ್ರೆ ಇಲ್ಲ. ಆಲ್ ದಿ ಬೆಸ್ಟ್. ನಿಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ಸ್. ಬಾಯ್ ಬಾಯ್. ಹೇ, ಬಂದ್ರಾ? ಹೇಗಾಯ್ತು? ಚೆನ್ನಾಗಿತ್ತು ಹೌದಾ? ಹಾ, ಎಲ್ಲ ಚೆನ್ನಾಗಾಯ್ತು. ಹೇ, ಬಿಟ್ಟಿ ಎಣ್ಣೆ ಸಿಕ್ಕಿದ್ಯಾ? ಆರಾಮಾಗಿದ್ದೀರಾ? ಹಾ, ಥಾಮಸ್ ಮತ್ತೆ ಕಿಮ್ ರೆಡಿ ಆಗ್ತಿದ್ದಾರೆ. ಏನಾದ್ರೂ ಪ್ರಾಬ್ಲಮಾ? ವೆಲ್ಕಮ್ ಬ್ಯಾಕ್. ಸರ್ಪ್ರೈಸ್. ಏನ್ ತಮಾಷೆ ಮಾಡ್ತಿದ್ದೀರಾ? ಏನ್ ಅನ್ಕೊಂಡಿದ್ದೀರಾ? ಸರ್ಪ್ರೈಸ್. ಏನ್ ನಿನ್ ತಲೆ? ಅದು ಅಲ್ಲಿ. ಇನ್ನು ಎಷ್ಟೊತ್ತು ಕೋಪ ಮಾಡ್ಕೊಂಡಿರ್ತೀರಾ? ಹೌದು ಲಿಲಿ, ಕ್ಷಮೆಯಾದರಿತಿ ಅಂತ ಕೇಳಿಲ್ವಾ ನೀನು? ಹೌದಲ್ವಾ? ಕ್ಷಮೆಯ ಧರಿತ್ರಿ ಅಂತ ಬಿಲ್ಡಪ್ ಸಾಕು, ನೀವಿಬ್ರು ಯಾಕೋ ಓವರ್ ಆಗಿ ತಲೆ ತಿಂತಿದ್ದೀರಾ. ಯಾರನ್ನೋ ನಿಮ್ಮ ಅನ್ಸ ಸೇರಿಸ್ಬೇಕು. ಬನ್ನಿ, ನಿಮ್ಮ ಹ್ಯಾಂಡ್ಸಕ್ ಮೊದ್ಲು ಸೇರಿಸ್ತೀನಿ. ನಿಮ್ಮನ್ ಸೇರಿಸ್ಬೇಕು. ನೋಡು, ನಾವು ರೀಚ್ ಆದ್ವಿ. ನಾನು ನೋಡ್ದೆ.
ನಾನಿಲ್ಲಿ ಫಾರೆಸ್ಟ್ ಆಫೀಸರ್ ಬಿಲ್ ಅಂತ. ಗ್ಲೆನ್ ಅಲ್ವಾ? ಹೌದು. ನೀವೇ ತಾನೇ ಫೋನಲ್ಲಿ ಅವಾಗ ಮಾತಾಡಿದ್ದು? ಹೌದು, ಅದ್ ನಾನೇ. ಲಿಲಿ ಇವರು ನಮ್ಮ ಕ್ಯಾಮ್ರಾಮನ್ ಬ್ಲೇಕ್, ಇವರು ಕ್ಯಾಂಡಿ, ಹಾಯ್. ಇವರು ಥಾಮಸ್ ಅಂಡ್ ಕಿಮ್, ನಮ್ಮ ಅಸಿಸ್ಟೆಂಟ್ಸ್. ನಮ್ಮ ಕಾಡಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಸರಿ, ಬೆಟ್ಟದ ಮೇಲೆ ಹೋಗೋಣ. ಹಾ, ನಾವು ರೆಡಿ ಇದ್ದೀವಿ. ಸರಿ, ನಡೀರಿ. ಈ ದಾರಿ ಬೆಟ್ಟಕ್ಕೆ ಹೋಗೋ ದಾರಿ, ಆದ್ರೆ ಈಗ ಅದು ಮುಚ್ಚೋ ಹೋಗಿದೆ. ಮುಂಚೆ ಹೀಗೆ ಹೋಗ್ತಿದ್ವಿ. ನೀವು ಫೋನಲ್ಲಿ ಈ ದಾರಿ ಬಗ್ಗೆನೇ ಹೇಳಿದ್ದಲ್ವಾ? ದಾರಿ ಮುಚ್ಚೋಗಿದ್ರೆ ನಾವು ಮೇಲೆ ಹೋಗೋಕೆ ಹೇಗೆ ಸಾಧ್ಯ? ಆಗಲ್ಲ, ಮೇಲೆ ಯಾರನ್ನೂ ಅಲೋ ಮಾಡಲ್ಲ. ತುಂಬಾ ಜನ ಅಲ್ಲಿ ಕಾಣೆಯಾಗಿದ್ದಾರೆ. ಸೊ 4 ವರ್ಷಗಳ ಹಿಂದೆ ಏನ್ ಮಾಡಿದ್ವಿ ಅಂದ್ರೆ, ಬೆಟ್ಟಕ್ಕೆ ಹೋಗೋ ದಾರಿ ಎಲ್ಲ ಕ್ಲೋಸ್ ಮಾಡಿಬಿಟ್ವಿ. ಮೇಲೆ ಹೋಗೋದಕ್ಕೆ ಬೇರೆ ದಾರಿ ಏನಾದರೂ ಇದೆಯಾ? ಬೆಟ್ಟದ ಮೇಲೆ ಹೋಗೋದಕ್ಕೆ ಇದೊಂದೇ ದಾರಿ ಇರೋದು. ಒಂದು ನಿಮಿಷ ಬಂದೇ ಇರಿ. ಏನ್ ನೀನ್ ಇದ್ರ ಬಗ್ಗೆ ಮಾತಾಡಿದ್ಯಾ ಅಂತ ಅನ್ಕೊಂಡೆ ನಾನು. ಅವನ ಜೊತೆ ಮಾತಾಡ್ದೆ. ಇದಕ್ಕೋಸ್ಕರ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದ್ವಾ? ಇಟ್ಸ್ ಓಕೆ. ನಮ್ಮ ಹತ್ರ ಎಷ್ಟು ದುಡ್ಡಿದೆ? ಫಾರೆಸ್ಟ್ ಆಫೀಸರ್ಗೆ ಲಂಚ ಕೊಡಬೇಕು ಅಂತ ನೀನು ಹೇಳ್ತಿದ್ಯಾ? ನಿಂಗೆ ಯಾಕೆ? ನಮ್ಮ ಹತ್ರ ಎಷ್ಟು ದುಡ್ಡಿದೆ? ಒಂದು ನಿಮಿಷ ನೋಡ್ತೀನಿ. 500 ಇದೆ. 500. ಅಷ್ಟೊಂದು ದುಡ್ಡು ತಗೊಂಡ್ಬಂದಿದ್ಯಾ? ಅದು ಏನಾದರೂ ಎಮರ್ಜೆನ್ಸಿಗೆ ಇರಲಿ ಅಂತ ತಗೊಂಡು ಬಂದಿದ್ದೆ ಅಷ್ಟೇ. ಹಾ, ಈ ಎಮರ್ಜೆನ್ಸಿಗೆ ಆಯ್ತಲ್ಲ. ಹೌದು ಅನ್ಸುತ್ತೆ. ನಮ್ ಲೇಡಿ ಬಾಂಡ್ ಕೈ ಇಟ್ರು ಅಂದ್ರೆ ಕೆಲಸ ಮುಗಿಸೇ ಬರೋದು. ಸರ್, ನಮಗೆ ನೀವು ಗೈಡ್ ಆಗಿ ಬರ್ತೀರಾ ಅಂದ್ರೆ ನಿಮಗೆ 300 ಕ್ಯಾಶಲ್ಲಿ ಸಿಗತ್ತೆ ಇವಾಗ್ಲೇ. ಹೌದಾ? ನೋಡಿ, ನಿಮ್ಮನ್ನ ಬೆಟ್ಟದ ಮೇಲೆ ಕರ್ಕೊಂಡು ಹೋಗೋದಕ್ಕೆ ದುಡ್ಡು ಕೊಡ್ತೀರಂದ್ರೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಎಷ್ಟು ಅಂತಂದ್ರೆ 400. ಸರಿ, ಹಾಗಾದ್ರೆ ನಡೀರಿ ಹೋಗೋಣ. ನಾನು ಲಗೇಜ್ ತಗೊಂಡು ಬರ್ತೀನಿ, ಹೊರಡೋಣ. ಓಕೆ, 5 ಮಿನಿಟ್ಸಲ್ಲಿ ರೆಡಿಯಾಗಿ ಬರ್ತೀವಿ. ಬೇಡ, ಅದು ಸೇಫ್ ಅಲ್ಲ. ನೋಡು, ನೀನೇನ್ ಬರಬೇಕಾಗಿಲ್ಲ, ಯಾರು ಫೋರ್ಸ್ ಮಾಡ್ತಿಲ್ಲ. ಏನಾದರೂ ಪ್ರಾಬ್ಲಮಾ? ನೋಡಿ, ಬೇಜಾರು ಮಾಡ್ಕೋಬೇಡಿ, ನಾನು ಬರಲ್ಲ. ನಾವಿಲ್ಲೇ ರೋಡಲ್ಲಿ ನಿಂತ್ಕೊಂಡು ನೋಡೋದು ಅಂದ್ಕೊಂಡಿದ್ದೆ. ಇವತ್ತು ರಾತ್ರಿ ಆ ಲೈಟ್ ಬರುತ್ತೆ ಅನ್ನೋಗಿದ್ರೆ ನಾವು ಅಲ್ಲಿಗೆ ಹೋಗೋದು ತುಂಬ ಅಪಾಯ ಆಗುತ್ತೆ. ಆದರೆ ನಾವು ಅಲ್ಲಿಗೆ ಹೋಗಲೇಬೇಕು. ನಾವು ಅಲ್ಲಿಗೆ ಹೋಗಿಲ್ಲ ಅಂದರೆ ಲೈಟ್ ಶೂಟ್ ಮಾಡೋದು ಹೇಗೆ? ನಾವು ಅದಕ್ಕೆ ಅಂತಾನೆ ಬಂದಿರೋದು. ನಂಗೆ ಗೊತ್ತು, ಆದರೆ ಸರಿ, ನಿಮ್ಮ ರೇಡಿಯೋ ಕೊಡಿ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಬೇಕಾಗತ್ತೆ. ಸರಿ, ಏನಾದರೂ ಪ್ರಾಬ್ಲಮ್ ಆದರೆ ಕಾಲ್ ಮಾಡ್ತೀನಿ. ಸರಿ, ಹುಷಾರಾಗಿರಿ, ಆಯ್ತಾ?
ಸರಿ ಆಯ್ತು. ಹೇ ಬೇಲ್, ಕೀ ಕೊಡು, ಗಾಡಿನ ವಾಪಸ್ ಸ್ಟೇಷನ್ ತಗೊಂಡೋಗ್ತೀನಿ. ವಾಪಸ್ ಬಂದಮೇಲೆ ಪಿಕ್ ಮಾಡ್ತೀನಿ. ತಗೋ. ನಾನು ಕೊಟ್ಟಿರೋ ದುಡ್ಡನ್ನ ದಯವಿಟ್ಟು ವಾಪಸ್ ಕೊಡಿ. ಇಲ್ಲ ಇಲ್ಲ, ದಾರಿ ಸರಿಯಾಗೇ ಇದೆ, ಕಾಲ್ ದಾರಿ ಹುಡುಕ್ಬೇಕು ಅಷ್ಟೇ. ಶಾರ್ಟ್ಕಟ್ ಅಂತಂದ್ರ? ನಾವು ಸರಿಯಾದ ದಾರಿಲಿ ಹೋಗ್ತಿದೀವಿ ಅಂತ ನಿಮಗ್ ಗೊತ್ತಾ? ನೀವ್ ಯಾವತ್ತಾದ್ರೂ ಇಲ್ಲಿಗೆ ಬಂದಿದ್ದೀರಾ? ಇಲ್ಲ, ಬಂದಿಲ್ಲ. ನನಗೆ ಮ್ಯಾಪ್ ಚೆನ್ನಾಗಿ ಗೊತ್ತಿದೆ. ಇದೇ ದಾರಿಲಿ ಹೋಗ್ಬೇಕು. ಮುಂದೆ ಈ ದಾರಿಲಿ ಹೋಗೋಣ. ಮತ್ತೆ ಇದೇ ಸರಿಯಾದ ದಾರಿ, ನಡೀರಿ. ನಿಜವಾಗ್ಲು ಸರಿ ಇದ್ರೆ ಸಾಕು. ಒಂದು ನಿಮಿಷ. ಏನಾಯ್ತು? ನೋಡಿ, ನನ್ಗೆ ಯಾಕೋ ಇದು ಸರಿ ಅಂತ ಅನ್ನಿಸ್ತಿಲ್ಲ. ದಾರಿ ತಪ್ಪಿದ್ರೆ ಪ್ರಾಣ ಏನ್ ಹೋಗಲ್ಲ ಅಲ್ವಾ? ಬಿಲ್ಗೆ ದಾರಿ ಗೊತ್ತಿರೋದ್ರಿಂದ ಏನು ಯೋಚನೆ ಮಾಡ್ಬೇಡ, ಏನು ಆಗಲ್ಲ. ಹೌದಾ? ಇದೇನು ಆಫ್ರಿಕಾದಲ್ಲಿ ಶೀಲಾ ಸಿನಿಮಾ ಅಲ್ಲ, ಕಾಡಲ್ಲಿ ಓಡಾಡಕ್ಕೆ. ಈ ನಮ್ಮ ಕಾಡಿನ ರಾಜ ನಮ್ಮನ್ನ ಕಾಡ ಕರ್ಕೊಂಬಂದ್ಬಿಟ್ಟು ಕಾಟ ಕೊಡ್ತಿದ್ದೀನಿ ಅಂತ ಯಾಕೆ ಗೊತ್ತಾಗ್ತಲ್ಲ ನಿಮ್ಗೆಲ್ಲ? ನೋಡು, ನನಗೆ ದಾರಿ ಗೊತ್ತಿದೆ, ಸರಿನಾ? 10 ವರ್ಷದಿಂದ ನಾನು ಫಾರೆಸ್ಟ್ ಆಫೀಸರ್ ಆಗಿದ್ದೀನಿ. ಸುಮ್ಮನೆ ಮುಚ್ಕೊಂಡು ನಡೀತಾರೆ ನನ್ನ ಕೆಲಸ ನನಗೆ ಗೊತ್ತು. ಡೈಲಾಗ್ ಕಿಂಗ್ ತರ ಡೈಲಾಗ್ ಹೊಡಿಯೋದೆಲ್ಲ ಕೆಲಸ ಮಾಡಿ ತೋರಿಸ್ಬೇಕು. ನೋಡಿ, ಕತ್ಲಾಗ್ತಾ ಬರ್ತಿದೆ. ಹೋಗು ಗುರು. ನಾನೀಗ ಸ್ವಲ್ಪ ಕುತ್ಕೋಬೇಕು. ಅವ್ರಿಗೆ ವೇಟ್ ಮಾಡೋದಕ್ಕೆ ಹೇಳ್ತೀನಿ. ಇಲ್ಲ ಪರವಾಗಿಲ್ಲ, ಅವ್ರಿನ್ನ ಕಾಣಿಸ್ತಿದ್ದಾರೆ, ಆಮೇಲೆ ಹೋಗ್ಬೋದು. ನಾವು ಪೂರ್ತಿ ಮೇಲವರೆಗೂ ಹೋಗ್ಬೇಕಾ? ಹೌದು. ಈ ಪ್ರಕೃತಿ ಮಧ್ಯೆ ಎಷ್ಟು ರೊಮ್ಯಾಂಟಿಕ್ ಆಗಿರ್ಬೇಕು ಅಂತ ಅವತ್ತಿಂದ ಎಷ್ಟು ಕನ್ಸ್ಕೊಂಡಿದ್ದೆ ಅಲ್ವಾ? ಹಾಗೇನೂ ಇಲ್ಲ, ನಾನ್ ನಿನ್ ಜೊತೆ ಎಲ್ಲೇ ಇದ್ರೂ ಆ ಜಾಗ ರೊಮ್ಯಾಂಟಿಕ್ ಆಗಿರುತ್ತೆ. ನಾವು ಮೇಲ್ ಹೋದ್ರೆ ಇನ್ನೂ ಜಾಸ್ತಿ ರೊಮ್ಯಾಂಟಿಕ್ ಆಗ್ತೀವಿ. ಹೌದು, ಅದ್ ನಂಗೆ ಗೊತ್ತು. ನನ್ ಬ್ಯಾಗ್ ಕೊಡ್ತೀಯಾ? ನಡಿ ಬೇಗ ಹೋಗೋಣ, ಬಾ. ಅಯ್ಯೋ ಕಳ್ಳನ್ ಮಕ್ಳ. ಗ್ಲೆನ್, ನೀವ್ ಎಲ್ಲಿದ್ದೀರಾ ನೋಡಕ್ ಹೇಳಿದ್ರು, ಅದಕ್ಕೆ ಬಂದ್ವಿ. ಜನಮತ್ ಜೋಡಿ ಇಲ್ಲೇ ಇದ್ದಾರೆ. ಮಿಷನ್ ಅಕಾಂಪ್ಲಿಷ್. ನನ್ ಮಕ್ಳ ಬಿಡಲ್ಲ ನಿಮ್ನ. ಬಾ ಯಮಕಿಂಕ್ರ. ಅಯ್ಯೋ, ಇನ್ನ ಎಷ್ಟು ದೂರ ಹೋಗ್ಬೇಕಪ್ಪ? ಇನ್ನು ಎಷ್ಟು ದೂರ? ಇಲ್ಲೇ ಹತ್ರನೇ. ಇಲ್ಲೇ ನಾವು ಕ್ಯಾಂಪ್ ಸೆಟ್ ಮಾಡೋದು ಒಳ್ಳೇದು. ಇಲ್ಲಿಂದ ತುಂಬಾ ದೂರ ಏನೂ ಇಲ್ಲ. ಸದ್ಯ ಒಳ್ಳೇದಾಯ್ತಪ್ಪ. ಬ್ಲೇಕ್, ನೀವೆಲ್ಲ ಕ್ಯಾಂಪ್ ಸೆಟಪ್ ಮಾಡಿ, ನಾನು ಮತ್ತೆ ಗ್ಲೇನ್ ಕ್ಯಾಮ್ರಾ ಸೆಟಪ್ ಮಾಡ್ತೀವಿ. ಸರಿ ಆಯ್ತು. ಥಾಮಸ್, ಕಿಮ್, ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಸರಿ ಆಯ್ತು. ಥ್ಯಾಂಕ್ಸ್. ಇಲ್ಲಿ ಹಾಕಣ್ವಾ? ಕ್ಯಾಂಪ್ ಹತ್ರ ಏನಾದ್ರೂ ಬಂದ್ರೆ ಕ್ಲೋಸ್ ಆಗಿ ಕಾಣುತ್ತೆ. ಸರಿ ಆಯ್ತು, ಓಕೆ. ಇದನ್ನ ಹಾಕೋಣ. ಕೊಡು. ನೋಡು, ಲೈಟ್ ಏನಿದೆ ಬಹುಶಃ ಏನಂದ್ರೆ
ಏರ್ಪ್ಲೇನ್ಸ್ ಇರ್ಬೋದು. ನೆಗೆಟಿವ್ ಯಾಕೆ ಯೋಚನೆ ಮಾಡ್ತೀಯಾ? ಅಲ್ಲ ಇದ್ರೂ ಇರ್ಬೋದು ಅಲ್ವಾ? ನಿಂಗೆ ನಿಜವಾಗ್ಲೂ ಅನ್ಸುತ್ತಾ ಇಲ್ಲಿ ಏಲಿಯನ್ಸು ರಾಕ್ಷಸರು ಇದ್ದಾರೆ ಅಂತ? ಇಲ್ಲ, ಖಂಡಿತ ಇಲ್ಲ. ನನ್ಗೇನ್ ಹಾಗ ಅನ್ಸಲ್ಲ. ಆದ್ರೆ ಇದ್ರೂ ಇರ್ಬೋದಲ್ವಾ? ಏನೋ ಗೊತ್ತಿಲ್ಲಪ್ಪ. ಇಲ್ಲಿ ಏನ್ ಬೇಕಾದ್ರೂ ಸಾಧ್ಯತೆಗಳಿರ್ಬೋದು ಅಲ್ವಾ? ಸರಿ, ಇನ್ನೊಂದು ಹಾಕಿದ್ರೆ ಕೆಲಸ ಮುಗೀತು. ಹಾ ಇದೇನೆ. ಎಲ್ಲ ಕಣ. ಅದನ್ನೆಲ್ಲ ಹಾಕೊಂಡ್ವಾ? ಸರಿ ಆಯ್ತು. ಅಯ್ಯ ಅಯ್ಯೋ, ಏನ್ ಇಷ್ಟು ಖರಾಬಾಗಿ ಮಾಡ್ತಾ ಇದ್ಯಾ? ಸ್ವಲ್ಪ ನೋಡ್ಕೊಂಡ್ ಮಾತಾಡಕ್ಕಾಗಲ್ವಾ? ನಾನು ನಿನ್ನ ತಮ್ಮ ಅನ್ನೋದು ನೀನ್ ಮರಿಬೇಡ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ನೀನು ಉದ್ಧಾರ ಆಗಲ್ಲ. ಏನ್ ಮಾಡ್ತಿದ್ದೀರಾ? ಬ್ಲೇಕ್, ಕ್ಯಾಮ್ರಾ ಎಲ್ಲ ರೆಡಿ ಆಗಿದೆ ತಾನೆ? ಕತ್ಲಾಗಕ್ಕೂ ಮುಂಚೆ ಎಲ್ಲಾನು ಸೆಟಪ್ ಮಾಡಬೇಕು. ಹಾ ಸರಿ ಆಯ್ತು, ಹೋಗೋಣ. ಕ್ಯಾಂಡಿ ಶೂ ಹಾಕೋತಿಯಾ? ಹಾ ಇಲ್ಲಿ ಇದೆ ನೋಡು, ಹಾಕೋತೀನಿ. ಬಿಲ್, ನೀವು ಬರ್ತೀರಾ? ಇಲ್ಲ, ನಾನು ಬರಲ್ಲ. ಏನಾದರೂ ಕಾಣಿಸಿದ್ರೆ ನನಗೆ ಹೇಳಿ. ಹಾ ಹೇಳ್ತೀವಿ. ಯಾರು ತಿಳಿಯಿರ ನನ್ನ ಭುಜಬಲದ ಪರಾಕ್ರಮ. ಇದಕ್ಕೆ ಸರಿಯಾದ ಗಾದೆ ಅಂದ್ರೆ ಬಂದ್ರೆ ಬೆಟ್ಟ, ಹೋದ್ರೆ ಟಾಟಾ. ಕ್ಯಾಮ್ರಾ ಸೆಟಪ್ ಮಾಡ್ತೀನಿ. ಹೇ, ಅಲ್ಲಿ ನೋಡಿ. ಅಲ್ಲಿ ನೋಡಿ, ಶೂಟ್ ಮಾಡ್ತಿದ್ದೀರಾ? ಹಾ ಮಾಡ್ತಾ ಇದ್ದೀನಿ. ಅಯ್ಯೋ, ಮೇಲ್ ಹತ್ತ್ ಬರೋಷ್ಟೊತ್ತಿಗೆ ಮೈ ಕೈ ಎಲ್ಲ ನೋಡ್ಬಿಡ್ತಲ್ಲ. ವಾರಕ್ಕೊಂದ್ಸತಿ ಹತ್ತಿ ಸಣ್ಣ ಆಗ್ಬಿಡ್ತೀಯ ನೀನು. ಈಗಿರೋ ಸಣ್ಣ ಸಾಕಾಗಲ್ವಾ? ವಿಡಿಯೋ ಮಾಡಿ ಸರಿಯಾಗಿ ದುಡ್ಡು ಮಾಡ್ಕೊಬಿಡೋಣ. ಸಖತ್ತಾಗುತ್ತಲ್ಲ? ಸರಿ ಆಯ್ತು ಬನ್ರಪ್ಪ. ಇದು ಬಿಲ್ ಬ್ಯಾಗು. ಹೇ ಬಿಲ್, ಹೇ ಬಿಲ್. ಅಲ್ಲ, ಮಣ್ಣಲ್ಲಿ ಯಾಕೆ ನಡ್ಕೊಂಡು ಹೋಗ್ಬೇಕು? ಅಯ್ಯೋ ದೇವ್ರೆ, ಅದು ರಕ್ತ. ನಾನು ಪೊಲೀಸಿಗೆ ಫೋನ್ ಮಾಡ್ತೀನಿ. ಇಲ್ಲಿ ನೆಟ್ವರ್ಕೇ ಸಿಗ್ತಾ ಇಲ್ಲ. ಲಿಲಿ, ನಿನ್ನ ಹತ್ರ ರೇಡಿಯೋ ಇದೆಯಲ್ವಾ? ಕೊಡು, ವಿಲಿ ಕಾಲ್ ಮಾಡಬೇಕು. ಅವ್ನು ಪೊಲೀಸಿಗೆ ಕಾಲ್ ಮಾಡ್ತಾನೆ. ಅಯ್ಯೋ ದೇವ್ರೆ. ವಿಲಿ, ಕೇಳಿಸ್ತಿದ್ಯಾ? ನಾನು ಗ್ಲೇನ್. ವಿಲ್ಲಿ, ನಾನು ಗ್ಲೇನ್. ಕೇಳಿಸ್ತಾ ಇದ್ಯಾ? ವಿಲ್ಲಿ, ನಾನು ಗ್ಲೇನ್. ಕೇಳಿಸ್ತಾ ಇದ್ಯಾ? ಬಿಲ್ ಕಾಣಿಸ್ತಾ ಇಲ್ಲ.
ಓಕೆ ಸರಿ ಬನ್ನಿ ನಾವು ಅವ್ರನ್ನ ಹುಡ್ಕೋಕೆ ಹೋಗೋಣ. ನೋಡಿ ಇಲ್ಲಿ ನೀವೇ ದೊಡ್ಡಣ್ಣ, ನೀವೇ ಯೋಚನೆ ಮಾಡಿ. ಗುಡ್ ನೈಟ್, ಆರಾಮಾಗಿರಿ. ಹಾ ಇಷ್ಟೊತ್ತಲ್ಲಿ ಹುಡ್ಕಿದ್ರು ಏನೂ ಗೊತ್ತಾಗಲ್ಲ. ಬೆಳಗ್ಗೆ ಹುಡ್ಕಿದ್ರೆ ಒಳ್ಳೇದು ಅಲ್ವಾ? ಹೌದು ಸರಿನೇ. ಹಾಂ ಅದು ಸರಿನೇ. ಸರಿ ಸರಿ ಬಿಡಿ, ಆಯಿತು. ನಾಳೆ ಬೆಳಗ್ಗೆನೇ ಹುಡ್ಕೋಣ. ಏನು ಗೊತ್ತಾಗ್ತಿಲ್ಲ. ಅವ್ರಿಗೇನೂ ಆಗಿರಲ್ಲ ತಾನೆ. ತಗೋ. ನಾವು ಬಿಲ್ನ ಹುಡ್ಕೋದಕ್ಕೆ ಎಷ್ಟೊತ್ತು ಬೇಕಾಗ್ಬೋದು? ಹೇಳೋಕ್ಕಾಗಲ್ಲ. ಮಿಂಚಿನ ಓಟ ಸಿನಿಮಾ ಥರ ನಮ್ಮ ಕಾರ್ಗಳನ್ನ ಕದ್ಕೊಂಡೋಗ್ಬಿಟ್ರೆ? ಥಾಮಸ್, ಇದು ತಮಾಷೆ ಅಲ್ಲ, ನಿಜವಾಗ್ಲೂ ಏನೋ ಆಗಿರ್ಬೋದು. ನಾನು ಹುಡ್ಕ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ? ಹಾಂ ಬರ್ತೀನಿ. ಹೇ ಬಿಲ್, ಹೇ ಬಿಲ್, ಬಿಲ್. ಅವನ್ನ ಹುಡುಕೋ ಅಷ್ಟ್ರಲ್ಲಿ ನಾವು ಸತ್ತಿರ್ತೀವಿ. ತುಂಬಾ ಒಳ್ಳೆ ವಿಷಯ ಹೇಳ್ತಿದ್ಯಾ? ನಿಜ ಹೇಳ್ತಿದ್ದೀನಿ. ಅವನೊಬ್ಬನಿಗೆ ವಾಪಸ್ ಹೋಗೋ ದಾರಿ ಗೊತ್ತಿರೋದು. ಹಾ ಇಲ್ಲ, ಅವ್ರಿಗೆ ಏನಾಗಿರಲ್ಲ ಬಿಡು, ಸಿಗ್ತಾರೆ. ಸರಿ ಇರೋ, ನಾನು ಮರಕ್ಕೆ ನೀರಾಕ್ ಬರ್ತೀನಿ. ಸರಿ. ಗ್ಲೆನ್, ಗ್ಲೆನ್ ಬಾಯಿಲಿ ಇಲ್ಲಿ ತೋರಿಸ್ಬೇಕು ನಾನು ನಿಂಗೆ. ನೋಡು ಬಾ. ಸತ್ತೋಗಿದ್ದಾರೆ. ಎಲ್ರಿಗೂ ಹೇಳ್ಬೇಕು, ಎಲ್ರಿಗೂ ಹೇಳ್ಬೇಕು. ಬೇಡ ಬೇಡ ಥಾಮಸ್, ಇರು. ಸತ್ತಾಗಿದ್ದಾನೆ, ಸತ್ತಾಗಿದ್ದಾನೆ. ಏನಾಯ್ತು? ಹೌದು, ಅವ್ರನ್ನ ನೋಡಿದೆ. ಯಾವುದೋ ಪ್ರಾಣಿ ಬೇಟೆ ಆಡಿದೆ ಅಂತ ಅನ್ಸುತ್ತೆ. ಅಯ್ಯೋ ದೇವ್ರೆ. ಮತ್ತೆ ಮತ್ತೆ ಇವಾಗ ಏನ್ ಮಾಡೋದು? ನನ್ಗನ್ಸತ್ತೆ ಪ್ಯಾಕ್ ಮಾಡ್ಕೊಂಡು ವಾಪಸ್ ಹೋಗೋಣ. ಆದ್ರೆ ವಾಪಸ್ ಹೋಗಕ್ ಬಿಲ್ಲಿಗ್ ಮಾತ್ರ ಗೊತ್ತಿತ್ತು. ನಮಗ್ ಬೇರೆ ದಾರಿ ಇಲ್ಲ ಕಿಮ್. ಮರಿಬೇಡ, ಇದು ದೊಡ್ಡ ಕಾಡು, ಯಾರೂ ಬರಲ್ಲ ಇಲ್ಲಿ. ಇವಳು ಸರಿ, ಆದಷ್ಟು ಬೇಗ ಬೆಳಕಿರುವಾಗಲೇ ನಾವಿಲ್ಲಿಂದ ಹೊರಡಬೇಕು. ಓಕೆ. ಆರಾಮಾಗಿದ್ಯಾ? ಬೇಕಾದ್ರೆ ಬ್ರೇಕ್ ತಗೋ. ನಂಗೆ ಏನಾಗಿಲ್ಲ, ಆರಾಮಾಗಿದ್ದೀನಿ. ಏನದು? ಯಾವ್ದೋ ಹುಳ ತರ ಇತ್ತು. ನಿಂಗೇನಾದ್ರೂ ಖಚಿತ? ಹಾ, ಕಾಲು ಕಚ್ತು. ಹಾ ಇಲ್ಲಿದೆ ನೋಡಿ. ಬ್ಲೇಕ್, ಜೋಪಾನ, ಅದ್ರ ಹತ್ರ ಹೋಗ್ಬೇಡ. ಏನು ಗುರು ಹಿಂಗಿದೆ? ಹೇ ಜೋಪಾನ, ಹುಷಾರಾಗಿರಿ. ಒಂದ್ ಕೋಲ್ ತಗೋ, ಹೊಡೆದು ಸಾಯ್ಸಾಕ್ಬಿಡೋಣ. ಥಾಮಸ್ ತನ್ನ ಬ್ಯಾಟ್ ಹಿಡಿದುಕೊಂಡು ಚೆಂಡನ್ನು ನೋಡುತ್ತಿದ್ದಾನೆ. ಅದ್ಭುತ ಪ್ರದರ್ಶನಕ್ಕಾಗಿ ಕಾಯುತ್ತಿದ್ದಾನೆ. ಥೂ, ಎಷ್ಟು ಅಸಹ್ಯವಾಗಿದೆ. ತುಂಬಾ ನೋವಾಗ್ತಿದ್ಯಾ? ಹಾ, ನನ್ನ ಕೈಲಾಗಿದ್ದ ಮಾಡಿದ್ದೀನಿ. ಇವಾಗ ಸ್ವಲ್ಪ ಪರವಾಗಿಲ್ವಾ? ಹಾ,
ಪರವಾಗಿಲ್ಲ. ನಿಂಗ್ ನಡಿಯಕ್ಕಾಗತ್ತಾ? ಇಲ್ಲ, ತುಂಬಾ ಜೋರಾಗಿ ಕಚ್ಚಿದೆ, ನಡೆಯೋದಕ್ಕಾಗಲ್ಲ. ಕೊಡು, ನಂಗೆ ಕೊಡು ಇಲ್ಲಿ. ಥಾಮಸ್, ಬ್ಯಾಗ್ ತಗೊಂಡ್ ಬಾ, ಬ್ರೇಕ್ ಮುಗೀತು. ಲಿಲ್ಲಿ, ದಾರಿ ಯಾವ ಕಡೆ? ಅವಾಗಿಂದ ನಡೀತಿದ್ದೀವಿ. ನಂಗೂ ಗೊತ್ತಿಲ್ಲ. ಏನ್ ಹಂಗಂದ್ರೆ ನಂಗೆ ಗೊತ್ತಿಲ್ಲ ಅಷ್ಟೇ. ಕ್ಯಾಂಡಿ, ನಾವು ಕಳ್ದೋಗಿದ್ದೀವಿ ಅಂತ ಹೇಳ್ಬೇಡ. ಕ್ಯಾಂಪ್ ಸೆಟಪ್ ಮಾಡಕ್ ನಾವೀಗೊಂದು ಜಾಗ ಹುಡ್ಕೋಬೇಕು. ಹಾ, ನಂಗೆ ಗೊತ್ತು. ನೋಡಿ, ನಮ್ಮ ಹತ್ರ ಸಾಕಷ್ಟು ನೀರು ಮತ್ತು ಆಹಾರ ಇದೆ. ನಮ್ಮ ಹತ್ರ ಟೆಂಟ್ಸ್ ಇದೆ, ಸ್ಲೀಪಿಂಗ್ ಬ್ಯಾಗ್ಸ್ ಇದೆ. ಏನೂ ಆಗಲ್ಲ. ಹೌದಾ? ನಾನು ಹೋಗಿ ಬೆಂಕಿ ಹಚ್ಚಿ ಬರ್ತೀನಿ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ತೋಟದ ಬಗ್ಗೆ ಮಾತಾಡ್ತಿದೀವಲ್ಲ, ನನಗೊಂದು ಪ್ರಶ್ನೆ ಇದೆ. ಹಸು ಏನಾದ್ರೂ ಜೋರಾಗಿ ನಕ್ರೆ ಹಾಲು ಮೂಗಲ್ ಬರುತ್ತಾ? ಏನು, ನಾನು ಸರಿಯಾಗಿ ಕೇಳ್ದೆ ತಾನೆ? ನಾವು ನಮ್ಮೂರಲ್ಲಿ ಹಸು ಸಾಕಿದೀವಿ ಗೊತ್ತಾ, ಹಂಗೆಲ್ಲ ಆಗೋದಿಲ್ಲ. ನಾನು ಸ್ಕೂಲ್ನಲ್ಲಿ ಒಂದ್ಸಲಿ ಸ್ಕೂಲ್ ಟ್ರಿಪ್ಗೆ ಅಂತ ಫಾರ್ಮ್ಗೆ ಹೋಗಿದ್ದೆ. ಟೀಚರ್ ಕೇಳಿದ್ರು, ರೈತ ಆಗಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಇದೆ ಅಂತ. ಅವ್ರಂದ್ರು, ಕೈ ಕೆಸರಾದ್ರೆ ಬಾಯಿ ಮೊಸರು, ಸುಮ್ನಿರು. ಸರಿ, ನನಗಿವಾಗ ತುಂಬ ಸುಸ್ತಾಗಿದೆ. ನಾನು ಹೋಗಿ ಮಲ್ಕೋತೀನಿ. ನಾನು ಅಷ್ಟೇ. ನಾನು ಕೂಡ. ನಿನ್ ಕಾಲ್ ಹೇಗಿದೆ? ಪರವಾಗಿಲ್ಲ, ಥ್ಯಾಂಕ್ ಯು ಕೇಳಿದ್ಕೆ. ಹೆಂಗೆ ನಾವು ಎತ್ಬಿಡ್ಲಿವ ಅದನ್ನ? ಗುರು, ಅದೇ ಚಿಕ್ಕದಾಗಿರ್ಲಿಲ್ಲ, ಅದೇ ಕ್ಯಾಂಡಿ. ಕ್ಯಾಂಡಿ,
ಕ್ಯಾಂಡಿ ಕ್ಯಾಂಡಿ ಥಾಮಸ್ ಎದ್ದೇಳು. ನಾವು ರಾತ್ರಿ ಎಲ್ಲ ಇಲ್ಲೇ ಇದ್ವಾ? ಹೌದು. ನನಗೆ ರಾತ್ರಿ ಕೆಟ್ಟ ಕನ್ಸು ಬಿತ್ತು. ಬ್ಲೇಕ್ ಏನೋ ಮಾತಾಡ್ತಿದ್ದವಾಗ ಆಗ ಅದು ಕನ್ಸಲ್ಲ. ಬ್ಲೇಕ್ ಮತ್ತೆ ಕ್ಯಾಂಡಿ ನೋಡಿ, ನಮಗೆ ಇದೆಲ್ಲನೂ ಕೆಳಗೆ ತಗೊಂಡೋಕ್ಕಾಗಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡು ಹೋದರೆ ಸಾಕು ಅನಿಸುತ್ತೆ. ಗಾಯ ಜಾಸ್ತಿ ಆಗ್ತಿದೆ. ಆದ್ರೆ ಅದಕ್ಕೇನು ಮಾಡಕ್ಕಾಗಲ್ಲ. ಹೇ ಗ್ಲೇನ್, ಗಾಯ ತುಂಬಾ ಜಾಸ್ತಿ ಆಗ್ತಿದೆ, ನೀ ಬಂದು ನೋಡ್ಬೇಕು. ಇಲ್ಲಿ ತೋರಿಸು. ಹೌದು, ಗಾಯ ದೊಡ್ಡದಾಗ್ತಿದೆ. ಸರಿ ಆಯಿತು, ಬ್ಯಾಂಡೇಜ್ ಚೇಂಜ್ ಮಾಡಬೇಕಾಗತ್ತೆ. ಇವಳು ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಒಂದು ಜಾಗ ನೋಡೋಣ ಬನ್ನಿ. ಸರಿ, ಓ ತುಂಬ ಗಾಯ ಆಗಿದೆ. ಲಿಲಿ, ಒಂದು ಲೈಟರ್ ಮತ್ತೆ ಒಂದು ಚಾಕು ಕೊಡ್ತೀಯಾ? ಇಲ್ಲ, ಹಾಗೆಲ್ಲ ಮಾಡಕ್ ಬಿಡ. ಇಲ್ಲ ಇಲ್ಲ, ನಿನ್ನ ಕಾಲೇನು ಕಟ್ ಮಾಡಲ್ಲ. ಕಾಲಲ್ಲಿ ತುಂಬ ಪಸ್ ಕಟ್ಕೊಂಡಿದೆ, ನಾವು ಅದನ್ನು ಇವಾಗ ತೆಗಿಲೇಬೇಕು. ಮೊದಲು ನೋವಾಗುತ್ತೆ, ಆದರೆ ಟ್ರೀಟ್ ಮಾಡಿದ ಮೇಲೆ ನಿಮಗೆ ತುಂಬ ಸಮಾಧಾನ ಆಗುತ್ತೆ. ಓಕೆ, ನೀ ನನ್ನ ಕಾಲು ಕತ್ತರಿಸದೇ ಇದ್ರೆ ಸಾಕು. ಇದು ನಮ್ಮ ಹತ್ರದೊಂದೇ ಚಾಕು ಇರೋದಾ? ಹೌದು, ಇದೊಂದೇ ಇರೋದು. ಓಕೆ, ನೀನು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದು ಒಳ್ಳೇದು ಅನಿಸುತ್ತೆ. ಓಕೆ, ಸರಿ. ಇನ್ನೇನು ಭಯ ಇಲ್ಲ ಬಿಡು. ಅಷ್ಟೊಂದು ನೋವಾಗಿಲ್ಲ. ಗಾಯ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ. ಸುಮ್ನಿರು, ಏನೇನೋ ಹೇಳ್ಬೇಡ. ಅಯ್ಯೋ, ಇರೋದನ್ನೇ ಹೇಳ್ತಿರೋದು. ಬ್ಯಾಗ್ ತರಕ್ಕಾಗಲ್ಲ ಅನ್ಸುತ್ತೆ. ನಾನು ತರ್ತೀನಿ, ಕೊಡು. ನಿನ್ನ ಕೈಲಿ 2 ಬ್ಯಾಗ್ಗಳನ್ನು ತರೋಕ್ಕಾಗತ್ತಾ? ಹಂಗಿದ್ರೆ ನೀನೇ ತಗೊಂಡು ಬಾದ್ನ. ಸರಿ, ನಾನೇ ತಗೊಂಡು ಬರ್ತೀನಿ ಬಿಡು. ಒಬ್ಬನಿಗೆ ತುಂಬ ಭಾರ ಆಗತ್ತೆ, ನಾನೊಂದು ತಗೋತೀನಿ.
ಸರಿನಪ್ಪ ಆಯ್ತು, ನೀನೇ ತಗೊಂಡ್ ಬಾ. ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ಳೋಣ. ಹಾ, ಈ ಜಾಗ ಚೆನ್ನಾಗಿದೆ. ಈ ಗೋಡೆಗಳಿರೋದ್ರಿಂದ ನಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಹೌದು. ಬೆಂಕಿ ಹಾಕ ಕಟ್ಗೆ ತರ್ತೀಯಾ? ಹಾ ಸರಿ ಸರಿ, ಹೋಗೋಣ ನಡಿ. ಇಲ್ಲಿ ನಾವು ಇನ್ನು ಎಷ್ಟು ರಾತ್ರಿಗಳು ಕಳೀತಾ ಇದ್ದೀವಿ? ಇದೇ ಕೊನೆ ರಾತ್ರಿ ಅಂತ ಅನಿಸ್ತಾ ಇದೆ. ಇಲ್ಲ ಅಂದ್ರೆ ಎಷ್ಟು ದಿನ ಬದುಕಿರ್ತೀವಿ? ಅದು ಫುಡ್ ಕೂಡ ಖಾಲಿ ಆಗ್ತಾ ಬಂತು, ಮತ್ತೆ ಒಂದಷ್ಟು ದಿನಕ್ಕಾಗಷ್ಟು ನೀರಿದೆ ಅಷ್ಟೇ. ಇದ್ರ ಅರ್ಥ ನಾವೆಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡು. ಸರಿ, ಗ್ಲಾಸಲ್ಲಿ 99% ನೀರಿಲ್ಲ ಅಂತಂದ್ರೆ 1% ಫುಲ್ ಇದೆ ಅನ್ಬೇಕಲ್ವಾ? ಅದು ಗುರು ಜೋಶ್ ಅಂದ್ರೆ. ನೋಡು, ನಾನು ಸ್ವಲ್ಪ ಹೊತ್ತು ಬೇಕಾದ್ರೆ ಎದ್ದು ಕೂತ್ಕೊಂಡಿರ್ತೀನಿ, ನೀನು ಆರಾಮಾಗಿ ನಿದ್ದೆ ಮಾಡು. ಸರಿ, ನೀನ್ ಮಲ್ಗೋವಾಗ ನನ್ನ ಹೇಳ್ಸು. ಸರಿ. ನಾನು ಚುಚ್ಬಿಟ್ಟೆ. ಏನ್ ಮಾಡ್ದೆ? ಅವಳಿನ ವಾಪಸ್ ಬರಲ್ಲ ಅಂತ ಅನ್ಸುತ್ತೆ. ಎಷ್ಟಿವೆ? ಒಂದು 3 ಇತ್ತು ಅನ್ಸುತ್ತೆ. ಇವಾಗ ನಿದ್ದೆ ಮಾಡಕ್ಕಾಗಲ್ಲ. ಬೆಳಗ್ಗೆ ಯಾವಾಗ ಆಗುತ್ತೆ? ಇವಾಗ 5:45 ಆಗಿದೆ. ಸೊ ಇನ್ ಸ್ವಲ್ಪ ಹೊತ್ತಲ್ಲಿ ಸೂರ್ಯ ಮೇಲ್ ಬರ್ತಾನೆ. ಅಬ್ಬಾ, ಸದ್ಯ ಗುಡ್ ನ್ಯೂಸ್. ನನಗ್ ಬೇಕಾರೋ ಗುಡ್ ನ್ಯೂಸ್ ಯಾವ್ದಂದ್ರೆ, ಹೇ ಇದೊಂದು ಕೆಟ್ಟ ಕನಸು ಅಂತ ಹೇಳೋದು.
ಗ್ಲ್ಯಾನ್, ಲಿಲ್ಲಿ, ಗ್ಲೆನ್ ಎದ್ದೇಳು. ಅಯ್ಯೋ ದೇವ್ರೆ, ಕಾಲ್ ಆಡ್ಸಕ್ ಆಗ್ತಿಲ್ಲ. ಏನಂದೆ? ಕಾಲ್ ಮರಗಟ್ಟದಂಗಿದೆ. ಓಕೆ, ಇವಾಗ ನಾನು ನಿನ್ನ ಶೂ ತೆಗಿತೀನಿ. ಓಕೆ. ಫೀಲ್ ಆಗ್ತಿದ್ಯಾ? ಇಲ್ಲ, ನಂಗೇನು ಗೊತ್ತಾಗ್ತಿಲ್ಲ. ಜಾಸ್ತಿ ಆಗಿದೆ. ನಾವೇನಾದರೂ ಸ್ಟ್ರೆಚರ್ ರೆಡಿ ಮಾಡೋಕ್ಕಾಗತ್ತಾ? ಇಲ್ಲ, ತುಂಬ ಟೈಮ್ ಬೇಕಾಗತ್ತೆ. ಇವಳನ್ನ ಎತ್ಕೊಂಡು ಹೋಗ್ಬೇಕಷ್ಟೆ. ನೋಡಿ, ಇವಾಗ ನಾವು ಪ್ಯಾಕಿಂಗ್ ಶುರು ಮಾಡೋಣ. ಸರಿ, ಇವಾಗ ನಿಮಗೆ ತುಂಬ ಹಿಂಸೆ ಅನ್ನಿಸ್ಬೋದು. ಎಲ್ಲಾದರೂ ನೋವಾಯ್ತು ಅಂದರೆ ತಕ್ಷಣ ಹೇಳು, ಆಯ್ತಾ? ಸರಿ. ಲಿಲಿ, ಇವಳನ್ನ ನಿಧಾನಕ್ಕೆ ಸ್ವಲ್ಪ ಮೇಲೆತ್ತು. ಹಾಗೆ. ಓಕೆ. ಥಾಮಸ್, ಬೆಂಕಿ ಹಾರಿಸೋದು ಮರಿಬೇಡ. ಹಾಂ. ಹೇ, ನನಗೆ ಸ್ವಲ್ಪ ಕುಡಿಯೋಕ್ಕೆ ನೀರು ಕೊಡ್ತೀರಾ? ನೋಡಿ, ಇವಳಿಗೆ ಜ್ವರ ಬಂದಿದೆ. ತಗೋ ನೀರು ಕುಡಿ. ಇವಳಿಗೆ ಏನಾಗಲ್ಲ ತಾನೆ? ಅದು ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಹಾಗಾದ್ರೆ ನಾವು ಬೇಗ ಹೊರಡಬೇಕು, ಜಾಸ್ತಿ ಟೈಮ್ ಇಲ್ಲ.
ನೀನು ಹೇಳೋದು ಸರಿನೇ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಕತ್ಲಾಗತ್ತೆ. ಥಾಮಸ್, ಕ್ಯಾಂಪ್ ಸೆಟ್ ಹಾಕೋಕೆ ಹೆಲ್ಪ್ ಮಾಡು ಬಾ. ಇಲ್ಲೇ ಇರಿ. ಜೋಪಾನ. ನಮಗೊಳ್ಳೆ ಜಾಗ ಸಿಕ್ಕರೆ ಸರಿ ಇಲ್ಲ, ಹೊಗೆನೆ. ಹೌದು ಹೌದು. ಹಬ್ಬ ಸುಸ್ತಾಗೋಯ್ತು. ಇದೆಲ್ಲನೂ ನನಗೆ ಇವಾಗಲೂ ನಂಬೋಕೆ ಆಗ್ತಾ ಇಲ್ಲ. ಅದು ನಮ್ಮ ಡಾಕ್ಯುಮೆಂಟ್ರಿ ಉದ್ದೇಶ ಏನಾಗಿತ್ತು ಅಂತಂದ್ರೆ ಈ ಬೆಟ್ಟ ಸುತ್ತ ಇರೋ ಮೂಢನಂಬಿಕೆಗಳನ್ನ ತೆಗೆದು ಹಾಕೋದು. ಆದ್ರೆ ಅಲ್ಲಿ ವಾಸ್ತವನೇ ಬೇರೆ ಇದೆ. ನಿಜವಾಗ್ಲೂ ಇಲ್ಲಿ ಏಲಿಯನ್ಗಳು ನಮ್ಮನ್ನ ಕೊಲ್ತಿದೆ. ನಾವು ಇನ್ನೊಂದು ವಿಷಯ ಮರಿಬಾರ್ದು. ಕಾಡಲ್ಲಿ ನಾವು ಪೂರ್ತಿಯಾಗಿ ಕಳೆದು ಹೋಗಿದ್ದೀವಿ. ಏಲಿಯನ್ಸ್ ನಮ್ಮನ್ನ ತಿನ್ನಕ್ ಬರ್ತಿದೆ ಅನ್ನೋದನ್ನ. ನೀನು ಮತ್ತೆ ಇಲ್ಲಿ ಮಾಡೋ ಕೆಲಸದಲ್ಲಿ ಏನಾದ್ರೂ ಪ್ರಾಣ ಹೋಗ್ದಿರೋಂಥದ್ದೇನಿರಲ್ವಾ? ಲಿಲ್ಲಿ ಸ್ಮಾರ್ಟ್ ಇದ್ದಾಳೆ. ಖಂಡಿತ ಅವಳು ಏನಾದರೂ ಉಪಾಯನ ಯೋಚಿಸ್ತಾ ಇರ್ತಾಳೆ. ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಗಳನ್ನ ನಾವು ಮುಂಚೆ ನೋಡಿದ್ದೀವಿ. ಅವಳ ಐಡಿಯಾ ಮಾಡೇ ಮಾಡ್ತಾಳೆ. ಯಾವಾಗಲೂ ಒಂದು ಒಳ್ಳೆ ಉಪಾಯನ ಹುಡ್ಕೋದು ಅವಳೇನೆ. ಆದರೆ ಈ ಥರ ಯಾವತ್ತೂ ಆಗಿಲ್ಲ. ನನಗೆ ಮೊದಲೇ ಏನಾದರೂ ಗೊತ್ತಿದ್ದಿದ್ರೆ ನಿನ್ನ ಮತ್ತೆ ಕಿಮ್ನ ಇಷ್ಟು ದೊಡ್ಡ ಅಪಾಯಕ್ಕೆ ತಳ್ತೀನಿ ಅಂತ ನಾನು ಯಾವತ್ತೂ ಇಂಥ ಸ್ಟುಪಿಡ್ ಡಾಕ್ಯುಮೆಂಟ್ರಿನ ಮಾಡಕ್ಕೆ ಹೋಗ್ತಾನೆ ಇರಲಿಲ್ಲ. ಮೊದಲು ವಿಡಿಯೋ ಅಪ್ಲೋಡ್ ಮಾಡಿ ನೋಡು. ನಾನು ವೈರಲ್ ಆಗೋದ್ರೆ ಸಾಕಷ್ಟೆ. ಅಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ನಿಜವಾಗ್ಲೂ ಏಲಿಯನ್ಸ್ ಇರುತ್ತೆ ಅಂತ. ನಂಗೆ ತುಂಬ ಶಾಕ್ ಆಗ್ತಾ ಇದೆ. ಇದಕ್ಕೆಲ್ಲ ನಿಂದೆ ತಪ್ಪು ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ. ಬ್ಲೇಕ್ ಮತ್ತೆ ಕ್ಯಾಂಡಿ ಇಬ್ರು ಸತ್ತು ಹೋಗಿದ್ದಾರೆ. ಯಾಕಂದ್ರೆ ಇದನ್ನ ನಾನು ಸೀರಿಯಸ್ ಆಗಿ ತಗೊಳ್ಳೇ ಇಲ್ಲ. ಇಂಥದಕ್ಕೆ ನಾನು ಪ್ರಿಪೇರ್ ಆಗೇ ಇರಲಿಲ್ಲ. ಅವರು ನನ್ನ ನಂಬಿದ್ರು. ಇಂಥ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತೇ ಇರಲಿಲ್ಲ. ಇಷ್ಟೆಲ್ಲ ಅನಾಹುತ ಆಗಿದ್ದಕ್ಕೆ ನನ್ನನ್ನು ನಾನು ಕ್ಷಮಿಸೋಕ್ಕಾಗಲ್ಲ. ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಿನ್ನ ಮತ್ತೆ ಕಿಮ್ನ ವಾಪಸ್ ಸೇಫಾಗಿ ಮನೆ ಸೇರಿಸೋದು ಈಗ ನನ್ನ ಜವಾಬ್ದಾರಿ. ನಿಜವಾಗ್ಲೂ ಇದು ನಿನ್ನ ತಪ್ಪಲ್ಲ. ನಿನಗೆ ಅರ್ಥ ಆಗೋದಕ್ಕೆ ಸಮಯ ತಗೊಳತ್ತೆ ನಂಗೆ ಗೊತ್ತು. ನಿನಗೆ ಹೇಗೆ ಅನ್ನಿಸಿದೆ ನನಗೆ ಗೊತ್ತು. ಇದು ಮಾಮೂಲಿ ಕ್ಯಾಂಪ್ ಅಂತ ಒಪ್ಸಿದೆ ನಾನು ಕಿಮ್ಗೆ. ಸೊ ನೀ ಯಾಕೆ ಅನ್ಕೋತೀಯ? ಅವಳಿಗೆ ಬರಬೇಕು ಅಂತೇನು ಇರಲಿಲ್ಲ, ಆದರೂ ಕೂಡ ಬರ್ತೀನಿ ಅನ್ಲು. ಯಾಕಂದರೆ ಅದು ನಾನು ದೊಡ್ಡ ಗುಬಾಡ್ ನನ್ನ ಮಗ. ಯಾವಾಗಲೂ ಪ್ರಾಬ್ಲಮ ಸಿಕ್ಕಾಕೋತಾನೆ ಇರ್ತೀನಿ. ಅವಳು ನಿನ್ನ ತಪ್ಪು ಅಂತ ಹೇಳ್ತಿಲ್ಲ, ನಾನು ಕೂಡ ಹೇಳ್ತಾ ಇಲ್ಲ. ನಾವೆಲ್ಲರೂ ತಪ್ಪು ಮಾಡಿದ್ದೀವಿ. ನಾವು ಗುಹೆ ಏನಾದರೂ ಹುಡ್ಕೊಳ್ಳೋದು ಒಳ್ಳೆಯದು. ಅಲ್ಲಿ ಬೇರೆ ಥರನೇ ಪ್ರಾಬ್ಲಮ್ಗಳಿರುತ್ತೆ, ನಿನಗೆ ಗೊತ್ತಲ್ವಾ. ಕತ್ಲಾಗೋಕ್ಕೂ ಮುಂಚೆ ಏನಾದರೂ ಹುಡ್ಕೊಳ್ಳೋದು ಒಳ್ಳೇದು ಅಲ್ವಾ? ಗೊತ್ತಿಲ್ಲ. ನಾವು 4 ಜನ ಒಂದೊಂದು ದಾರಿಲಿ ಹೋಗೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದೆ. ಆದರೆ ನಂಗೆ ಗೊತ್ತು ನಾವು ಖಂಡಿತ ಕಳೆದು ಹೋಗ್ತೀವಿ. ಇದು ಯೋಚನೆ ಮಾಡಬೇಕಾದ್ದೆ. ಕಳೆದು ಹೋಗೋದು ಅದು ಕಳೆದು ಹೋಗಿರೋ ಸಮಯದಲ್ಲೇ. ಒಂಥರ ಉಪೇಂದ್ರನ್ ಸಿನಿಮಾ ಥರ.
ಸರಿ, ಇವಾಗ ನಾವು ಹೊರಡೋಣ. ಬೇಡ ಗುರು, ಇಲ್ಲೇ ಕೂತ್ಕೊಂಡು ಜಾಂಡ ಊರೋಣ. ನಾನು ಅಷ್ಟೇ. ಹೇ ಗ್ಲೆನ್, ಏಲಿಯನ್ಸ್ ಜೊತೆ ಯುದ್ಧ ಮಾಡೋಕೆ ತಯಾರಾಗೋಣ. ಥಾಮಸ್, ಇದಕ್ಕೆಲ್ಲ ನಮಗೆ ಇವಾಗ ಟೈಮ್ ಇಲ್ಲ. ನಾನಾರು ಕಶ್ಯಪ ಬ್ರಹ್ಮ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಥಾಮಸ್ ರಣಧೀರ ಗಂಡುಗಲಿ. ನೀನು ನನ್ನ ತಂದೆಗಿನ್ನ ಕೊಂದೆ, ಈಗ ನಾನಿನ್ನ ಕೊಲ್ತೀನಿ. ಸರಿ, ಆಯ್ತು, ಶುರು ಮಾಡೋಣ. ಗ್ಲೆನ್, 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 ಏನಾಯ್ತು? ಗ್ಲೆನ್, ಗ್ಲೆನ್, ಏನಾಗಿಲ್ಲ ತಾನೆ? ನನ್ನ ಗ್ಲಾಸಲ್ಲಿದೆ ನೋಡು. ಸರಿ, ನೋಡ್ತೀನಿ, ಹೋಗಿ ಹುಡುಕ್ತೀನಿ. ತಗೋ, ಸಿಕ್ತು, ತಗೋ. ಥ್ಯಾಂಕ್ ಯು. ಅಲ್ಲಿ ಏನೋ ಏನೋ ಚುಚ್ಕೊಂಡಿದೆ. ಓಕೆ. ವಾಪಸ್ ಮೇಲ್ ಹೋಗೋದು ಹೇಗೆ? ಗೊತ್ತಿಲ್ಲ. ನನ್ನ ಕೈಲಿ ಮೇಲೆ ಹತ್ತಕ್ಕಾಗಲ್ಲ. ನಾವು ಬೇರೆ ದಾರಿ ಹುಡುಕ್ಬೇಕು. ಈ ಕಡೆಯಿಂದ. ಸರಿ, ಯಾವ ಕಡೆಯಿಂದ ಹೋಗೋದು? ಆ ಕಡೆಯಿಂದ ಹೋಗೋಣ. ಸರಿ, ಬಾ, ಕೈ ಕೊಡು. ಗುರು, ನಿಜ ಹೇಳ್ತೀನಿ, ಅಲ್ಲಿ ಏನಿದೆ ನೋಡು. ಏನ್ ಹೇಳ್ತಿದ್ಯಾ? ಕಾಣಿಸ್ತಾ? ಹೌದು, ಕಾಣಿಸ್ತಾ ಇದೆ. ಆದಷ್ಟು ಬೇಗ ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಹೋಗು, ಕರ್ಕೊಂಡ್ ಬಾ.
ಗ್ಲೆನ್ 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 ಗುರುವೇ ನೋಡಿಲ್ಲಿ, ಹುಟ್ಟಿಸಿದ್ದೇರು ಹುಲ್ ಕೊಟ್ಟಿದ್ದಾನೆ. ನಾವು 4 ಜನ ಹಂಚ್ಕೋಬೇಕು. ಬೇರೆ ಏನಿದೆ ಅಲ್ಲಿ? ಇಷ್ಟೇನೆ. ಏನದು? ನೋಡಿ, ನಿಮಗಾಗಿ ತಂದಿದ್ದೀವಿ ಚಿಕನ್ ನೂಡಲ್ ಮತ್ತೆ ಚಿಲ್ಲಿ ಕಾಂಬೋ, ಕೇವಲ 299ಕ್ಕೆ. ಒಳ್ಳೆ ಆಫರ್. ಹೌದು ಗುರು. ಹೇಗಿದೆ? ತುಂಬ ಚೆನ್ನಾಗಿದೆ. ತಗೋ, ಸೂಪ್ ಕುಡಿ. ನಂಗೆ ಕುಡಿಯೋಕ್ಕಾಗಲ್ಲ. ಸರಿ, ಇದನ್ನಾದ್ರೂ ತಿನ್ನು. ಇಲ್ಲ, ನಂಗೆ ಯಾಕೋ ಹುಷಾರಿಲ್ಲ. ರೆಸ್ಟ್ ಮಾಡು, ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಇಲ್ಲಿಂದ ಹೊರಟಿರ್ತೀವಿ. ಥಾಮಸ್, ನೀನು ನಂಗೆ ಮಾತು ಕೊಡಬೇಕು. ನೀನು ನಾಳೆ ಹೊರಡ್ತೀಯ ಅಂತ. ನಾನು ಬರೋಕ್ಕಾಗ್ತಿದ್ರು. ಏನು? ಇಲ್ಲ, ನಾನು ನಿನ್ನ ಅಕ್ಕ. ನಾನು ಹೇಳ್ದ ಹಾಗೆ ಕೇಳಬೇಕು. ಇಲ್ಲ, ನಾನು ಇಲ್ಲಿ ಬಿಟ್ಟು ಹೋಗಕ್ಕಾಗಲ್ಲ. ನಾನು ಸರಿ ಹೋಗ್ತೀನಿ. ಕಿಮ್, ಕಿಮ್ ಕಣ್ಬಿಡು. ಕಿಮ್, ನನ್ ಬಿಟ್ಟು ಹೋಗ್ಬೇಡ. ಕಿಮ್, ಕಿಮ್ ಎದ್ದೇಳು. ಎದ್ದೇಳು. ಥಾಮಸ್, ಯಾಕೋ ಇಷ್ಟು ಬೇಗ ಅಳ್ತಿದ್ಯಾ? ನಾನಿನ್ನೂ ಸತ್ತಿಲ್ಲ ದಡ್ಡ. ಮತ್ತೆ ಹೀಗೆ ಮಾಡಬೇಡ.
ಆರಾಮಾಗಿದ್ದೀನಿ, ನಿದ್ದೆ ಮಾಡಬೇಕಷ್ಟೆ. ಸರಿ, ನಿದ್ದೆ ಮಾಡು. ಗ್ಲೆನ್, ಸ್ವಲ್ಪ ಇಲ್ಲಿ ಬಂದು ನೋಡ್ತೀಯಾ? ಏನಾಯ್ತು? ನಾವೀಗೇನು ಮಾಡೋದು? ಗೊತ್ತಿಲ್ಲ, ದಾಳಿ ಮಾಡಲ್ಲ ಅನ್ಕೊಂಡಿದ್ದೀನಿ. ನಂಗೇನು ಕಾಣಿಸ್ತಾ ಇಲ್ಲ. ಇಲ್ಲ, ಅಲ್ಲಿ ಹೊರಗಡೆ ಇವೆ, ಕಾಣಿಸ್ತಿವೆ. ನಾವು ಇದ್ರ ಮೇಲೆ ಒಂದು ಕಣ್ಣಿಟ್ಟಿರಬೇಕು. ನಾನು ನೋಡ್ಕೋತೀನಿ. ಸರಿ, ಆಯಿತು. 1 hour ಬಿಟ್ಟು ನನ್ನ ಎದ್ದೇಳಿಸು, ಸರಿನಾ? ನಿದ್ದೆ ಮಾತ್ರ ಮಾಡಬೇಡ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡೋಕ್ಕಾಗಲ್ಲ ಅಂದ್ರೂ ಪರವಾಗಿಲ್ಲ, ನೋಡ್ತೀನಿ. ಹೇಳ್ದೆ ಅಷ್ಟೇ. ಆ ಕಿಟಕಿ ಭದ್ರವಾಗಿರೋ ಹಾಗೆ ನಾವು ನೋಡ್ಕೋಬೇಕು ಇವಾಗ. ನೋಡಿ ಇಲ್ಲಿ, ಆ ನಮ್ಮ ವಿಲನ್ಗಳಿಗೆ ಊಟ ಕೊಟ್ರೆ ಒಳ್ಳೇದಲ್ವಾ? ಏನ ಊಟನಾ? ಏನ್ ಹೇಳ್ತಿದ್ಯಾ? ಹಾ, ಬುಲೆಟ್. ನೋಡಿ ಇಲ್ಲಿ, ಇನ್ನೂ ಒಂದೆರಡು ಗನ್ಗಳಿದೆ ಇಲ್ಲಿ. ಹಾ, ತಗೋ ನಿಂಗೊಂದು. ಇದಕ್ಕೆ ಬುಲೆಟ್ಸ್ ಇದೆಯಾ? ಹಾ, ಸರಿ. ಇವಾಗ ಗುರು ಆಕ್ಷನ್ ಶುರು ಆಗೋದು.
ರೆಡಿಯಾಗಿ. ಮಜ್ಜಾ ಬಂತು ಗುರು. ಸ್ವಲ್ಪ ಹುಷಾರಾಗಿ ಗುರಿಡು, ಬುಲೆಟ್ಗಳು ವೇಸ್ಟ್ ಆಗಬಾರ್ದು. ಆದ್ರೆ ಎಷ್ಟೊತ್ತು ಅಂತ ಅದನ್ನ ತಡೆಯಕ್ಕಾಗತ್ತೆ? ಭಯ ಪಟ್ಟು ಹೋದ್ವು ಅನ್ಸತ್ತೆ. ನನ್ಗೇನೋ ಡೌಟು ಗುರು. ಅದನ್ ಸಾಯಿಸಿದ್ರಾ? ಒಂದಕ್ಕೆ ಗಾಯ ಮಾಡಿದೆ. ಇನ್ನು ಎಷ್ಟಿದೆ? 3 ನೋಡಿದೆ, ಗೊತ್ತಿಲ್ಲ. ನಿದ್ದೆ ಚೆನ್ನಾಗಾಯ್ತಾ? ಇಲ್ಲ, ಆದ್ರೆ ಈಗ ಎಷ್ಟೋ ಪರವಾಗಿಲ್ಲ. ಕಾಲು ಹೇಗಿದೆ? ಈಗ ಸ್ವಲ್ಪ ಫೀಲ್ ಆಗ್ತಿದೆ. ಮತ್ತೆ ಬಂತು. ಎಲ್ಲೋಯ್ತು ಗೊತ್ತಿಲ್ಲ. ಥಾಮಸ್, ನನಗೆ ಇನ್ನೊಂದು ಬುಲೆಟ್ ಕೊಡು ಬೇಗ. ನಿನ್ಗೇನಾಗಿಲ್ಲ ತಾನೆ? ಇಲ್ಲ, ಅವು ದಾಳಿ ಮಾಡ್ತಿವೆ, ಆದ್ರೆ ನಮ್ಮ ಹತ್ರ ಬುಲೆಟ್ಸ್ ಎಲ್ಲ ಖಾಲಿ ಆಗಿದೆ. ಬ್ಲೇಕು ಮತ್ತೆ ಕ್ಯಾಂಡಿ ಸತ್ತು ಹೋಗಿದ್ದಾರೆ. ನನಗೂ ಅವ್ರ ತರ ಸತ್ತೋಗಕ್ಕೆ ಇಷ್ಟ ಇಲ್ಲ. ಇಷ್ಟು ದೂರ ಕರ್ಕೊಂಡು ಬಂದಿದ್ಯಾ? ನಾವೀಗ ಧೈರ್ಯವಾಗಿರ್ಬೇಕು, ಒಟ್ಟಿಗೆ ಹೋರಾಡಬೇಕು. ನೀನ್ ಧೈರ್ಯ ತಗೋ, ನೀನ್ ಧೈರ್ಯ ತಗೋಬೇಕು. ನಾನು ನಿನ್ ಜೊತೆಗಿದ್ದೀನಿ. ಐ ಲವ್ ಯು ಸೋ ಮಚ್. ನೀನಿಲ್ಲ ಅಂದ್ರೆ ನನ್ನ ಕತೆ ಏನಾಗ್ತಿತ್ತು? ಫುಲ್ ದೇವದಾಸ ಆಗ್ತಿದ್ದೆ. ಅಳೋದ್ ನಿಲ್ಸಿ ಕಿಟಕಿ ಹತ್ರ ಬಂದು ನೋಡ್ತೀರಾ? ಸರಿ ಥಾಮಸ್, ನನಗೆ ಸ್ವಲ್ಪ ಬುಲೆಟ್ಸ್ ಕೊಡು. ಬ್ರೇಕಿಂಗ್ ನ್ಯೂಸ್, ಎಲ್ಲ ಖಾಲಿ ಆಗಿದೆ. ಇನ್ನೊಂದ್ಸಲ ಹುಡುಕು, ಇಲ್ಲೆಲ್ಲ ಇಟ್ಟಿರ್ಬೋದು. ಎಲ್ಲ ಕಡೆ ನೋಡಿದೆ, ಎಲ್ಲೂ ಏನು ಕಾಣಿಸ್ತಿಲ್ಲ. ಸರಿ ಆಯ್ತು, ಇನ್ನೊಂದ್ಸಲ ಹುಡ್ಕೋಣ ಬಾ. ನೋಡಿ, ನಂಗೇನೋ ಸಿಕ್ತು. ಇವನ್ ಯಾರು ಗುರು ಇಲ್ಲಿ ಮನೆ ಮಾಡಿರೋನು? ದೊಡ್ಡ ಹಂಟರ್ ಇದ್ದಂಗಿದ್ದಾನೆ. ಹೌದು ಗುರು, ಇದನ್ನ ಯೂಸ್ ಮಾಡಿದ್ರೆ ದೀಪಾವಳಿನೇ. ಹಾ
ಏನದು? ಕಾಡಲ್ಲಿ ದೀಪಾವಳಿ ಮಾಡೋ ಟೈಮ್ ಬಂತು. ಸ್ವಲ್ಪ ಹುಷಾರಾಗಿರು. ನಾನೇನ್ ಚಿಕ್ಕ ಹುಡುಗನ, ಏನೂ ಆಗಲ್ಲ ಬಿಡು. ನಾವು ಜಾಸ್ತಿ ಹೊತ್ತಿಲ್ಲಿ ಇರೋಕ್ಕಾಗಲ್ಲ. ಗನ್ನಲ್ಲಿ ಬುಲೆಟ್ಸ್ ಬೇರೆ ಇಲ್ಲ. ನಾವೀಗ ಏನು ಮಾಡಬೇಕು ಅಂದರೆ ಅದು ಹತ್ರ ಬರೋವರೆಗೂ ಕಾಯೋಣ. ಡೈನಮೈಟ್ ಹತ್ತಿಸ್ಬಿಟ್ಟು ನಾವು ಮನೆಯಿಂದ ಹೋಗೋಣ. ಹಾಂ, ಅವುಗಳೆಲ್ಲ ಒಳಗೆ ಬರೋ ಅಷ್ಟೊತ್ತಿಗೆ ಸರಿಯಾಗಿ. ಹಾಂ, ಅದೇನೆ. ಸರಿ, ದೀಪಾವಳಿ ಶುರು ಮಾಡೋಣ. ನೋಡಿ, ಇನ್ನೇನು ಕ್ಲೈಮ್ಯಾಕ್ಸ್ ಹತ್ರ ಬರ್ತಿದೆ. ಒಂದೆರಡು ಸೀನ್ ಅಷ್ಟೇ ಉಳ್ಕೊಂಡಿರೋದು. ಬೇಗ ಮುಗಿಸೋಣ ಬನ್ನಿ. ಕಿಮ್ನ ಬಾಗ್ಲ ಹತ್ರ ಕರ್ಕೊಂಡು ಬನ್ನಿ, ನಾನು ಅಲ್ಲಿಗೆ ಹೋಗ್ತೀನಿ. ರೆಡಿಯಾಗಿ. ಕಡ್ಡಿಗಿರೋದು ಮರ್ತ್ಪಟ್ಯಾ? ಹೌದು, ಹತ್ತಿಸ್ದೆ. ಟುಸ್ಪಟಾಕಿ ಇರ್ಬೇಕು. ಎಲ್ಲ ಹೊಗೆ ಅನ್ಸುತ್ತೆ. ನಿಜ ಹೇಳ್ತೀನಿ, ಒಂದು ಕ್ಷಣ ನಾವೆಲ್ಲ ಹೊಗೆ ಅಂತ ಅನ್ಕೋಬಿಟ್ಟಿದೆ. ನನಗದ್ ಮೊದಲನೇ ದಿನದಿಂದಾನು ಅನ್ನಿಸ್ತಿದೆ. ಸದ್ಯ ಇಲ್ಲ, ಮುಗಿತಲ್ಲ. ಪಿಕ್ಚರ್ ಅಭಿ ಬಾಕಿ ಹೇ, ನಾವಿನ್ನು ಕಳೆದೋಗಿದ್ದೀವಿ. ಅದಕ್ಕೇನು ದಾರಿ ಕಂಡಿಡಿಬಹುದು. ಸರಿ, ನಾವಿನ್ನು ಹೊರಡಬೇಕು. ಯಾವ ಕಡೆಗೆ? ಮತ್ತದೇ ದಾರಿ ಹೋಗೋಣ. ಬೀದಿಗಿಳಿ ರಾಧಿಕಾ, ಚಿಂದಿ ಮಾಡೆ ಚಂದ್ರಿಕಾ. ಸಿಕ್ತು ಗುರು. ತಗೋ, ನನ್ ಕಡೆಯಿಂದ ಬಹುಮಾನ. ಇನ್ನೂ ಸ್ವಲ್ಪ ಕೊಡ್ತೀನಿ. ಜಾಕ್ ಪಾಟ್ ಹೊಡಿತು. ಮಸ್ತ್ ಮಜಾ ಮಾಡಿ. ನಾವೀಗ ಯಾವ ಕಡೆ ಹೋಗೋದು? ಹಂಗೆ ಬೆಟ್ಟ ಹೇಳ್ಕೊಂಡು ಹೋಗ್ತಾ ಇರೋಣ ಅಷ್ಟೇ. ಪಾರ್ಟ್ 2 ತೆಗೆದು ತೆಗಿಬಹುದು. ಸರಿ, ಅದು ಒಳ್ಳೆ ಐಡಿಯಾನೇ. ಓಕೆ.